ಯೋ ಗಾಯ್ಸ್, ಇವತ್ತು ನಾನು ತಂದಿರುವ ಮೂವಿಯನ್ನ ಫುಲ್ ವಿಡಿಯೋವನ್ನ ನೀವು ನೋಡ್ಬೇಕಾದ್ರೆ ಫೈನಲಿ ನಿಮ್ಮ ಮನ್ಸೊಳಗಡೆ ಒಳ್ಳೆ ಮೂವಿಯನ್ನ ನಾವು ನೋಡ್ದಿವಲ್ವಾ ಅಂತ ಫೀಲ್ ಆಗುತ್ತೆ. ಒಬ್ಬ ಚಿಕ್ಕ ಹುಡುಗ ಒಂದು ಗ್ರಾಮದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಬೆಳಿತಿರ್ತಾನೆ. ಅವನಿಗೆ ಸೈನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಯಾಕೆ ಅವನನ್ನ ಸೈಂಟಿಸ್ಟ್ ಅಂತ ಕೂಡ ಹೇಳ್ಬೋದು. ಆದ್ರೆ ಅವನ ಒಳಗಡೆ ಸ್ವಲ್ಪ ಬೇಜಾರು ಇರುತ್ತೆ. ಅದು ಏನು ಅಂದ್ರೆ ಅವನ ಫ್ಯಾಮಿಲಿಯವರು ಅವನನ್ನ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ, ಸರಿಯಾಗಿ ಪ್ರೀತಿ ತೋರಿಸೋದಿಲ್ಲ ಅಂತ ಹುಡುಗ ಅನ್ಕೋತಿರ್ತಾನೆ. ಅಂತಹ ಸಮಯದಲ್ಲಿ ನಮ್ಮ ಹುಡುಗ ಸೃಷ್ಟಿ ಮಾಡಿರುವ ಒಂದು ಇನ್ವೆನ್ಷನ್ಗಾಗಿ ನಮ್ಮ ಹುಡುಗ ಇರುವ ಜಾಗದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತಾ ಇರುವ ವಾಷಿಂಗ್ಟನ್ ನಲ್ಲಿ ಅವಾರ್ಡ್ ಅನ್ನು ಕೊಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಒಬ್ಬ 10 ವರ್ಷದ ಹುಡುಗ ಅವನ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಆ ಅವಾರ್ಡ್ ಅನ್ನ ತಗೊಳ್ಳೋದಕ್ಕಾಗಿ ಒಂದು ಸಾಹಸ ಪ್ರಯಾಣವನ್ನ ಮಾಡ್ತಾನೆ. ಸೊ ಸೂಪರ್ ಆಗಿ ತುಂಬಾನೇ ಅಡ್ವೆಂಚರ್ಸ್ ಜೊತೆ ಫೈನಲಿ ಫುಲ್ ಅಂಡ್ ಫುಲ್ ಎಮೋಷನಲ್ ಜೊತೆ ಹೇಳಿರುವ ಮೂವಿನೇ ದಿ ಯಂಗ್ ಅಂಡ್ ಪ್ರೊಡಿಜಿಯಸ್ ಟಿ.ಎಸ್. ಪೈವೇಟ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಫುಲ್ ಗ್ರೀನಿಶ್ ಆಗಿ ಇರ್ತಾ ಇರುವ ಒಂದು ಸೌಂದರ್ಯವಾದ ವಿಲೇಜ್ ಅನ್ನೇ ನಮಗೆ ತೋರಿಸ್ತಾರೆ. ಈ ವಿಲೇಜ್ ಅಮೆರಿಕಾದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರ್ತಾ ಇರುವ ಮೋಂಟಾನಾ ಅನ್ನುವ ವಿಲೇಜ್. ಇದನ್ನ ಒಂದು ವಿಲೇಜ್ ಅಂತ ಕೂಡ ಹೇಳೋಕೆ ಆಗಲ್ಲ. ಅಂತಹ ಜಾಗದಿಂದ ಒಬ್ಬ ಚಿಕ್ಕ ಹುಡುಗನ ವಾಯ್ಸ್ ಓವರ್ ಇಂದ ಈ ಮೂವಿ ಶುರುವಾಗುತ್ತೆ. ಆ ಹುಡುಗನ ಹೆಸರೇ ದೊಡ್ಡ ವ್ಯಕ್ತಿಯ ಹೆಸರು ರೀತಿ ಇರುತ್ತೆ, ಟಿ.ಎಸ್. ಪೈವೇಟ್. ಕೇಳೋದಕ್ಕೆ ಡಿಫ್ರೆಂಟ್ ಆಗಿರ್ತಿದೆ ಅಲ್ವಾ. ಅವನಿಗೆ ಒಬ್ಬ ಅಣ್ಣ ಇರ್ತಿದ್ದಾನೆ, ಅವನ ಹೆಸರು ಲೇಟನ್. ಇವರಿಬ್ಬರೇ ಸೇರ್ಕೊಂಡು ಇಂತಹದೊಂದು ಸೀನರಿಯಲ್ಲಿ ಸೂಪರ್ ಆಗಿ ಆಟ ಆಡ್ತಿರ್ತಾರೆ. ಇಲ್ಲಿ ಮೆಷಿನ್ ರೀತಿ ಇರ್ತಿದೆ ಅಲ್ವಾ, ಅದ್ರ ಮೇಲೆ ಲೇಟನ್ ಹುಡುಗ ಕೂತ್ಕೊಂಡು ಕೌಬಾಯ್ ರೀತಿ ಕೂತಿರ್ಬೇಕಾದ್ರೆ ಆವಾಗ ಕೆಳಗಡೆಯಿಂದ ಒಬ್ಬ ಈ ರೀತಿ ಫೋಸ್ ಅನ್ನ ಕೊಡಿ, ಆ ರೀತಿ ಫೋಸ್ ಅನ್ನ ಕೊಡಿ ಅಂತ ಒಬ್ಬ ಫೋಟೋಸ್ ಅನ್ನ ತಗೋತಿದ್ದಾನೆ ಅಲ್ವಾ. ಇವನೇನೇ ಈ ಮೂವಿಯ ಹೀರೋ, ನಮ್ಮ ಹುಡುಗ ಟಿ.ಎಸ್. ಪೈವೇಟ್. ಫಸ್ಟ್ ವಿಷಯವಾಗಿ ಆ ಹುಡುಗ ಏನನ್ನ ಹೇಳ್ತಾನಂದ್ರೆ, ಈ ಗ್ರಾಮದ ಹತ್ತಿರದಲ್ಲಿ ಒಂದು ಗೂಡ್ಸ್ ಟ್ರೈನ್ ಹೋಗ್ತಿರುತ್ತೆ. ಸೊ ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಯಾವ ಟ್ರೈನ್ ಅಲ್ಲ ಯಾವ ಟೈಮ್ಗೆ ಹೋಗುತ್ತೆ ಅನ್ನೋದು ನಮ್ಮ ಹುಡುಗನಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಸೊ ಇವಾಗ ಒಂದು ಗೂಡ್ಸ್ ಟ್ರೈನ್ ಹೋಗ್ತಿರುತ್ತೆ, ಅದ್ರ ಬಗ್ಗೆ ಹೇಳ್ತಿರ್ತಾನೆ ನಮ್ಮ ಟಿ.ಎಸ್. ಪೈವೇಟ್. ನಂತರ ಅವರ ಅಣ್ಣ ಲೇಟನ್ ಬಗ್ಗೆನೇ ಹೇಳ್ತಾನೆ. ಲೇಟನ್ ಹುಡುಗನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನಿಗೆ ಕೌಬಾಯ್ ಗೆಟಪ್ ಅಂದ್ರೆ ತುಂಬಾನೇ ಇಷ್ಟ. ಕೌಬಾಯ್ ಸಾಹಸಗಳನ್ನ ಮಾಡೋದಂದ್ರೆ ಆ ಹುಡುಗನಿಗೆ ತುಂಬಾನೇ ಇಷ್ಟವಾಗಿರುತ್ತೆ. ಅದಕ್ಕೆ ಕಾರಣ ಅವರ ತಂದೆನೇ. ಇವಾಗ ಅವರ ತಂದೆನ ತೋರಿಸ್ತಾರೆ. ಇವರಿಗೆ ಯಾವಾಗ್ಲೂ ಅವರ ದೊಡ್ಡ ಮಗನಾದ ಲೇಟನ್ ಮೇಲೇನೆ ತುಂಬಾನೇ ಪ್ರೀತಿ ಜಾಸ್ತಿ. ಅವನು ಕೇಳ್ದಂತ ಸೀಸಾ ಎಲ್ಲ ಮಾಡ್ಕೊಟ್ಟಿರ್ತಾರೆ. ಲೇಟನ್ ಮೇಲೆ ಅವರಿಗೆ ತುಂಬಾನೇ ಪ್ರೀತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಇದೇ ಬೇರೆ ಹುಡುಗರಾಗಿದ್ರೆ ಹೊಟ್ಟೆಯವ್ರು ಕೂತಿದ್ರು, ತುಂಬಾನೇ ಪೊಸೆಸಿವ್ ಆಗ್ತಿದ್ರು. ಆದ್ರೆ ನಮ್ಮ ಸ್ಪೈವೇಟ್ ಹಾಗೆಲ್ಲ ಇಲ್ಲ. ಅವನ ಅಣ್ಣನ ಜೊತೆ ಸೇರಿ ಸೂಪರ್ ಆಗಿ ಆಟ ಆಡ್ತಿರ್ತಾನೆ. ಏನಾದ್ರೂ ಕೈಗೆ ಗೊಂಬೆ ಗನ್ನು ಸಿಕ್ಬಿಟ್ರೆ ಅಷ್ಟೇ ಓಡಾಡ್ಕೊಂಡು ಅದರಲ್ಲಿ ಶೂಟ್ ಮಾಡ್ಕೊಂಡು ಆಟ ಆಡ್ತಿರ್ತಾರೆ. ಇವಾಗ ಈ ವಿಷಯ ಎಲ್ಲವನ್ನು ಹೇಳ್ಕೊಂಡೆ ಹಾಗೆ ನಮ್ಮ ಟಿ.ಎಸ್. ಪೈವೇಟ್ ಅನ್ನೇ ತೋರಿಸ್ತಾರೆ. ನಮ್ಮ ಹುಡುಗನನ್ನ ನೋಡಿ ಅವನ ಇಮ್ಯಾಜಿನೇಷನ್ ಅಲ್ಲೇ ನುಂಗ್ಜಾಕ್ನೆಲ್ಲ ಸುತ್ಕೊಂಡು ನನಗೂ ಈ ರೀತಿ ಎಲ್ಲ ಇರ್ಬೇಕು ಅಂತ ಆಸೆನೆ, ಆದ್ರೆ ನಾನು ಹೀಗೆ ಇಲ್ವೇ ಇಲ್ಲ, ನನ್ನ ಇಂಟ್ರೆಸ್ಟ್ ಯಾವಾಗ್ಲೂ ಏನು ಗೊತ್ತಾ ಅಂತ ಹೇಳಿ 1 ವರ್ಷದ ಹಿಂದೆ ತೋರಿಸ್ತಾರೆ. ಒಂದು ಮ್ಯೂಸಿಯಂ, ಅದರಲ್ಲಿ ಒಬ್ಬರು ಸೈಂಟಿಸ್ಟ್ ಬಂದು ಒಂದು ಸೆಮಿನಾರ್ ಅನ್ನ ಕೊಡ್ತಿರ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ, ದೊಡ್ಡ ದೊಡ್ಡ ಸೈಂಟಿಸ್ಟ್, ಪ್ರೊಫೆಸರ್ಸ್ ಎಲ್ಲ ಬಂದು ಕೂತಿರ್ತಾರೆ. ಅವ್ರಗಳ ಮಧ್ಯದಲ್ಲಿ ನಮ್ಮ ಪುಟ್ಟ ಹುಡುಗ ಸೈಲೆಂಟ್ ಆಗಿ ಹೋಗಿ ಕೂತ್ಕೋತಾನೆ ಅವ್ರಗಳ ಮಧ್ಯ. ಯಾಕೆಂದ್ರೆ ಇವನಿಗೆ ಕಂಪ್ಲೀಟ್ ಆಗಿ ಟೋಟಲ್ ಆಗಿ ಫುಲ್ ಇಂಟ್ರೆಸ್ಟ್ ಸೈನ್ಸ್ ಮೇಲೇನೆ. ಸೊ ಇವಾಗ ಸೈಂಟಿಸ್ಟ್ ಪ್ರೊಪಚುವಲ್ ರೊಟೇಷನ್ ಅನ್ನುವ ಒಂದು ಥಿಯರಿ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಿರ್ತಾರೆ. ಇವಾಗ ಈ ವಿಂಡ್ ಮಿಲ್ ಎಲ್ಲ ಸುತ್ತುತ್ತಾ ಇರುತ್ತೆ ಅಲ್ವಾ, ಅವೆಲ್ಲ ಗಾಳಿಯಿಂದ ಸುತ್ತುತ್ತಿದೆ. ಆ ಎನರ್ಜಿಯನ್ನ ಸ್ಟೋರ್ ಮಾಡಿಟ್ಟು ಮತ್ತೆ ತನ್ನನ್ನ ತಾನೇ ರೊಟೇಟ್ ಮಾಡ್ಕೊಳ್ಳುತ್ತೆ. ಅದರ ಮುಖಾಂತರ ಇನ್ನೊಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ. ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ತನ್ನನ್ನ ತಾನೇ ರೊಟೇಟ್ ಮಾಡ್ಕೊಂಡು ಅದರ ಮುಖಾಂತರ ಇನ್ನೊಂದು ಪವರ್ ಅನ್ನ ಸೃಷ್ಟಿ ಮಾಡಿ ಅದಕ್ಕೆ ಬೇಕಾಗಿದ್ದ ಪವರ್ ಅನ್ನ ಅದೇ ಅದರಿಂದ ತಗೊಳುತ್ತೆ. ಕೇಳೋದಕ್ಕೇನೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ. ಅಂತಹ ಥಿಯರಿ ಕ್ಲಾಸ್ ಅನ್ನೇ ಅವರು ತಗೋತಿದ್ದಾರೆ ಇವಾಗ. ಹಾಗೆ ಇವಾಗ ಸೆಮಿನಾರ್ ಮುಗಿಬೇಕಾದ್ರೆ ಈ ಪ್ರೊಪಚುವಲ್ ರೊಟೇಷನ್ ಥಿಯರಿ ಬರೀ ಥಿಯರಿ ಆಗಿ ಮಾತ್ರವೇ ಇರ್ತಿದೆ. ಇನ್ನ ಯಾರು ಅದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ, ಯಾರ ಕೈಯಲ್ಲೂ ಅದನ್ನ ಮಾಡೋಕೆ ಆಗಿಲ್ಲ. ಸೊ ನಿಮ್ಮ ಎಲ್ಲರಿಗೂ ಓಪನ್ ಚಾಲೆಂಜ್ ಅನ್ನ ನಾನು ಮಾಡ್ತೀನಿ. ಇದನ್ನ ಯಾರ ಕೈಯಲ್ಲಾದ್ರೂ ಮಾಡೋಕೆ ಆಗುತ್ತಾ, ಯಾವ್ದಾದ್ರು ಡಿವೈಸ್ ಅನ್ನ ಈ ಥಿಯರಿ ಬೇಸ್ ಅಲ್ಲಿ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಅಲ್ಲಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹಾಗೆ ಸೈಲೆಂಟ್ ಆಗಿ ತಲೆ ಕೆರ್ಕುತ್ತಿರ್ತಾರೆ. ಆದ್ರೆ ನಮ್ಮ ಸ್ಪೈವೇಟ್ ಡೈರೆಕ್ಟ್ ಆಗಿ ಆ ಸೈಂಟಿಸ್ಟ್ ಹತ್ರ ಹೋಗಿ ಕೈಯನ್ನ ಕೊಟ್ಟು ನಿಮ್ಮ ಚಾಲೆಂಜ್ ಅನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಪರವಾಗಿಲ್ವಲ್ಲ, ಈ ಚಿಕ್ಕ ಹುಡುಗನಿಗೆ ಇಷ್ಟೊಂದು ಧೈರ್ಯ ಇರ್ತಿದ್ಯಲ್ಲ ಅಂತ ಅನ್ಕೊಂಡು ಸೈಂಟಿಸ್ಟ್ ನಮ್ಮ ಹುಡುಗನಿಗೆ ಕೈ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಇವಾಗ ನಮ್ಮ ಹುಡುಗ ಮನೆಗೆ ಬಂದಾಯ್ತು. ಮೂವಿ ಫುಲ್ ನಮ್ಮ ಹುಡುಗನ ವಾಯ್ಸ್ ಓವರೇ. ಇವಾಗ ಏನಂತ ಹೇಳ್ತಿದ್ದಾನಂದ್ರೆ, ಒಂದು ದಿನ ಮಧ್ಯಾಹ್ನ ನಾನು ನಮ್ಮ ಅಕ್ಕನು ಮನೆ ಹೊರಗಡೆ ಕೂತು ಸ್ವಲ್ಪ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅವರವರ ಕೆಲಸಗಳನ್ನ. ನಮ್ಮ ಅಕ್ಕ ಜೋಳವನ್ನ ಕ್ಲೀನ್ ಮಾಡ್ತಾ ಇದ್ರು. ಆವಾಗ ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೆ. ನನಗೆ ಸೈನ್ಸ್ಗೆ ನಂತರ ಡ್ರಾಯಿಂಗ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಅಂತ ಹುಡುಗ ಹೇಳ್ತಿರ್ಬೇಕಾದ್ರೆ ಆವಾಗ ಮನೆ ಒಳಗಡೆ ಇರ್ತಾ ಇರುವ ಫೋನ್ ತುಂಬಾ ಹೊತ್ತಿಂದ ರಿಂಗ್ ಆಗ್ತಿರುತ್ತೆ. ಇವಾಗ ರಿಂಗ್ ಆಗ್ತಿದ್ದ ಫೋನಿನ ಸದ್ದು ಕಡಿಮೆ ಆಗ್ಬೇಕಾದ್ರೆ ನಮ್ಮ ಹುಡುಗ ಡ್ರಾಯಿಂಗ್ ಮಾಡಿರುವ ಪೇಪರ್ ಅನ್ನ ತಗೊಂಡು ಬಂದು ಒಂದು ಟೇಬಲ್ ಮೇಲೆ ಮಡಗ್ತಿರ್ತಾನೆ. ಆವಾಗ ಸಡನ್ ಆಗಿ ಯಾರು ಡೋರ್ ಓಪನ್ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಯಾರು ಅಂತ ನೋಡಿದ್ರೆ ಒಬ್ಬರು ಲೇಡಿ. ಅವರು ಬೇರೆ ಯಾರು ಇಲ್ಲ, ನಮ್ಮ ಸ್ಪೈವೇಟಿನ ತಾಯಿ. ಡೈರೆಕ್ಟ್ ಆಗಿ ಬಂದು ಅವರ ಮಗಳ ಪಕ್ಕದಲ್ಲಿ ಕೂತ್ಕೊಂಡು ಅವರ ಕೈಯಲ್ಲಿ ಇರ್ತಿರುವ ಒಂದು ಹುಳವನ್ನ ತಗೊಳ್ಳೆ ಮಗಳೇ, ಇದನ್ನ ಹಿಡಿ ಅಂತ ಹೇಳ್ತಿರ್ತಾರೆ. ಏನು ಅಂದ್ರೆ ನಮ್ಮ ಸ್ಪೈವೇಟಿನ ಅಮ್ಮ ಈ ಇನ್ಸೆಕ್ಟ್ಸ್ ಗಳು ಅಂದ್ರೆ ಹುಳಗಳನ್ನ ರಿಸರ್ಚ್ ಮಾಡುವಂತಹ ಕೆಲಸದಲ್ಲಿ ಇರ್ತಾರೆ. ಇವರು ಮಾತ್ರ ಒಂದು ಇನ್ಸೆಕ್ಟ್ ಅನ್ನ ಕೈಗೆ ತಗೊಂಡು ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅವರನ್ನ ಸುತ್ತ ಏನು ನಡೀತಾ ಇದೆ ಅನ್ನೋದೇ ಅವರಿಗೆ ನೆನಪಿರಲ್ಲ. ಇವಾಗ ಡೈರೆಕ್ಟ್ ಆಗಿ ಬಂದು ಅವರ ಮಗಳ ಪಕ್ಕದಲ್ಲಿ ಕೂತು ಅವಳ ಕೈಗೆ ಒಂದು ಹುಳವನ್ನ ಕೊಟ್ಟು, ಮಗಳೇ
ಇದು ತುಂಬಾನೇ ರೇರ್ ಆದ ಇನ್ಸೆಕ್ಟ್. ಏನೋ ರೇರ್ ಆದ ಇನ್ಸೆಕ್ಟ್? ಅಮ್ಮ ಒಳಗಡೆ ಫೋನ್ ರಿಂಗ್ ಆಗ್ತಿತ್ತಲ್ಲ, ಅದು ಏನು ಕತೆ? ಅದಮ್ಮ ನಮ್ಮ ಸ್ಪೈವೇಟ್ಗೆನೆ ಯಾರೋ ಕಾಲ್ ಮಾಡಿದ್ರು ಅಂತ ತಾಯಿ ಅವರು ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಸ್ಪೈವೇಟ್, ಇದನ್ನಲ್ಲಮ್ಮ ನೀನು ಫಸ್ಟ್ ಬಂದು ಹೇಳಿರ್ಬೇಕು ಅಂತ ತಿರುಗಿ ನೋಡ್ತಾನೆ ಅವರ ತಾಯಿಯನ್ನ. ಆದ್ರೆ ನಮ್ಮ ಹುಡುಗನಿಗೆ ಅವರ ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಆದ್ರಿಂದ ಸುಮ್ನೆ ಅವರನ್ನ ಗುರಾಯಿಸಿ ಬಿಟ್ಟು ಇವಾಗ ಫೋನ್ ಅನ್ನ ಪಿಕ್ ಮಾಡೋದಕ್ಕಾಗಿ ಮನೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ಬೇಕಾದ್ರೇನೆ ನಮ್ಮ ಹುಡುಗನ ಮ್ಯಾನರಿಸಮ್ ಅನ್ನ ನೋಡಿ ಈ ಮನೆಯಲ್ಲಿ ಆ ಫೋನ್ ಹತ್ರ ಹೋಗೋದಕ್ಕೆ 3 ದಾರಿ ಇರ್ತಿದೆ. ಫಸ್ಟ್ ದಾರಿ ಕಿಚನ್ ಇಂದ ಹೋಗೋದು, ಆದ್ರೆ ಆ ದಾರಿ ನನಗೆ ಬೋರ್ ಆಗುತ್ತೆ. ಹಾಗೆ ಸುತ್ಕೊಂಡು ಮನೆ ಹಿಂದೆಯಿಂದ ಒಳಗಡೆ ಬರ್ಬೋದು, ಆದ್ರೆ ಆ ದಾರಿ ನನಗೆ ಇಷ್ಟವಾಗಲ್ಲ. ಇನ್ನೊಂದು ದಾರಿ 3ನೇ ದಾರಿ ಇರ್ತಿದೆ, ಅದೇನೆ ನಮ್ಮ ತಂದೆಯವರ ರೂಮ್ ಅಂತ ಹೇಳಿ ಆ ರೂಮ್ ಒಳಗಡೆ ಹೋಗ್ತಾನೆ. ಆ ರೂಮ್ ಪೂರ್ತಿ ಹಳೆ ಕಾಲದ ವಸ್ತುಗಳಾಗೆ ಇರುತ್ತೆ. ಅದು ಯಾಕೆ ಅಂದ್ರೆ ಇವರ ತಂದೆ ಒಂದು ಕೌಬೈ ಟ್ರೆಡಿಷನ್ ಅನ್ನ ಫುಲ್ ಆಗಿ ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಿರ್ತಾರೆ. ಆದ್ರಿಂದ ಅದರ ರಿಲೇಟೆಡ್ ಆಗಿ ಥಿಂಗ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿ ಒಂದು ಮ್ಯೂಸಿಯಂ ರೀತಿ ಅವರ ರೂಮ್ ಅನ್ನು ಚೇಂಜ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನ ನೋಡಿದ ಹುಡುಗ, ಎಸ್ ಈ ರೂಮ್ ಒಳಗಡೆ ಬಂದು ಈ ದಾರಿಯನ್ನು ಯೂಸ್ ಮಾಡೋದೇ ನನಗೆ ತುಂಬಾನೇ ಇಷ್ಟವಾಗುತ್ತೆ. ಯಾಕೆಂದ್ರೆ ಈ ರೂಮ್ ಒಳಗಡೆ ಬರ್ಬೇಕಾದ್ರೆಲ್ಲ ನನಗೆ ಒಂದ್ ರೀತಿ ಫೀಲಿಂಗ್ಸ್ ಉಂಟಾಗುತ್ತೆ. ಯಾಕೆಂದ್ರೆ ಈ ರೂಮ್ ಅಲ್ಲಿ ಇರ್ತಾ ಇರುವ ಒಂದೊಂದು ಥಿಂಗ್ಸ್ ಹಿಂದೆನೂ ಒಂದೊಂದು ಹಿಸ್ಟರಿ ಇರ್ತಾ ಇದೆ, ಒಂದೊಂದು ವಿಷಯ ಇರ್ತಾ ಇದೆ ಅಂತ ಈ ಹುಡುಗ ಒಂದು ಚಿಕ್ಕ ಹುಡುಗನ ರೀತಿನೇ ಯೋಚನೆ ಮಾಡ್ತಿಲ್ಲ, ಏನೋ ಏಜ್ ಆಗಿರೋ ಪರ್ಸನ್ ರೀತಿನೇ ಯೋಚನೆ ಮಾಡ್ತಿರ್ತಾನೆ. ಸೊ ಹೀಗೇನೆ ನಮ್ಮ ಹುಡುಗ ಮನೆಯನ್ನೇ ಸುತ್ಕೊಂಡ್ ಬಂದು ಆ ಫೋನ್ ಅನ್ನ ಪಿಕ್ ಮಾಡ್ತಾವನೆ. ಕಿವಿಗೆ ಇಟ್ಟು ಹಲೋ ನೀವು ಯಾರು ಅಂತ ಕೇಳ್ಬೇಕಾದ್ರೆ, ನಾವು ವಾಷಿಂಗ್ಟನ್ ನಲ್ಲಿ ಇರ್ತಿರುವ ಸ್ಮಿತ್ಸೋನಿಯನ್ ಇನ್ಸ್ಟಿಟ್ಯೂಟ್ ಇಂದ ಕಾಲ್ ಮಾಡಿದೀವಿ, ನಾನು ಇಲ್ಲಿಗೆ ಸೆಕ್ರೆಟರಿ, ಅಲ್ಲಿ ಸೈಂಟಿಸ್ಟ್ ಟಿ.ಎಸ್. ಪೈವೇಟ್ ಅವರು ಇರ್ತಿದಾರ, ಅವರ ಜೊತೆ ಮಾತಾಡೋಕೆ ಆಗುತ್ತಾ ಅಂತ ಕೇಳ್ತಿರ್ತಾರೆ. ಆವಾಗ ನಮ್ಮ ಕಳ್ಳನ್ ಮಗ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ, ಏನು ನಮ್ಮ ತಂದೆನಾ, ಇರಿ ಒಂದು ನಿಮಿಷ ಅವರನ್ನ ಕರೀತೀನಿ ಅಂತ ಹೇಳ್ತಿರ್ತಾನೆ. ಏನಿದು ಇವನ ಹೆಸರು ತಾನೆ ಟಿ.ಎಸ್. ಪೈವೇಟ್, ಏನಕ್ಕಾಗಿ ಇವನು ಅವರ ತಂದೆಯನ್ನ ಕರೀತಿದ್ದಾನೆ ಅಂತ ನಾವು ನೋಡಿದ್ರೆ ಇವನು ಮಾಡುವ ಕಳ್ತನವನ್ನ ನೋಡಿ ಇವಾಗ ಅವನೇನೆ ಜೋರಾಗಿ ದುಬ್ ದುಬ್ ಅಂತ ನಡ್ಕೊಂಡ್ ಬರೋ ರೀತಿ ಸದ್ದನೆ ಎಬ್ಬಿಸ್ಬಿಟ್ಟು, ಹಾ ಹೇಳಿ ಮೇಡಮ್ ಅಂತ ಲೈಟ್ ಆಗಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾನೆ ನಮ್ಮ ಹುಡುಗ. ಆದ್ರೆ ಅವರು ತುಂಬಾ ಈಸಿಯಾಗಿ ಕಂಡಿಡಿದು ಬಿಡ್ತಾರೆ. ಲೋ ತಮ್ಮ ನಿನ್ನ ಹತ್ರ ಇಲ್ಲ ಕಣಪ್ಪ, ನಿಮ್ಮ ತಂದೆಯವರ ಹತ್ರ ಕೊಡು. ಮೇಡಮ್ ನಮ್ಮ ತಂದೆಯವರ ಅವರಿಗೆ ಹಳ್ಳುವು ಮೇಡಮ್, ಆದ್ರಿಂದ ಅವರ ಕೈಯಲ್ಲಿ ಮಾತಾಡೋಕೆ ಆಗಲ್ವಂತೆ, ಏನಾಗಿದ್ರು ಪರವಾಗಿಲ್ಲ ನನ್ನ ಹತ್ರ ಹೇಳಿ, ನಾನು ಅವರಿಗೆ ಹೇಳ್ಬಿಡ್ತೀನಿ, ಅವರು ಹೇಳೋದನ್ನ ನಿಮಗೆ ಹೇಳ್ತೀನಿ ಅಂತ ಹುಡುಗ ಕೇಳ್ಬೇಕಾದ್ರೆ ಅದಕ್ಕೆ ಆ ಸೆಕ್ರೆಟರಿ, ಈ ಟಿ.ಎಸ್. ಪೈವೇಟ್ ಅನ್ನೋದು ನೀವು ತಾನೇ ಆ ಮ್ಯಾಗ್ನೆಟಿಕ್ ವೀಲ್ ಅನ್ನ ಕಂಡಿಡಿದಿರೋದು ಅಂತ ಕೇಳ್ಬೇಕಾದ್ರೆ, ಹೌದು ಹೌದು ಅದಕ್ಕಾಗಿದ್ದ ಬ್ಲೂ ಪ್ರಿಂಟ್ ಅನ್ನ ತಾನೇ ನಾನು ನಿಮಗೆ ಕಳ್ಸಿಕೊಟ್ಟಿರೋದು. ಹೌದು ಸರ್ ಹೌದು ನೀವೇನೆ. ಸೊ ನೀವು ಇನ್ವೆಂಟ್ ಮಾಡಿರುವ ಆ ಮ್ಯಾಗ್ನೆಟಿಕ್ ವೀಲಿಗಾಗಿ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್ ಅನ್ನ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಡ್ತಿದೀವಿ. ಸೊ ಅದಕ್ಕಾಗಿ ನಮ್ಮ 150th ಆನಿವರ್ಸರಿ ಪ್ರೋಗ್ರಾಮ್ಗೆ ನೀವು ಬಂದು ಅಲ್ಲಿ ಒಂದು ಸ್ಪೀಚ್ ಅನ್ನು ಕೊಟ್ಬಿಟ್ಟು ನಿಮ್ಮ ಅವಾರ್ಡ್ ಅನ್ನ ನೀವು ತಗೊಂಡು ಹೋಗ್ಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸರ್ ಅಂತ ಸೆಕ್ರೆಟರಿ ಕೇಳ್ಬೇಕಾದ್ರೆ, ಅಯ್ಯೋ ಅವತ್ತು ನನಗೆ ಸ್ಕೂಲ್ ಇದೆಯಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ, ತಮ್ಮ ನೀನಿಲ್ಲಪ್ಪ ನಿಮ್ಮ ತಂದೆಯವರು, ಅವರನ್ನ ಬರೋಕೆ ಹೇಳಪ್ಪ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು ಮೇಡಮ್ ಅಂತ ಹೇಳಿ ಹುಡುಗ ಫೋನ್ ಅನ್ನ ಕಟ್ ಮಾಡಿ ಹೊರಗಡೆ ಬರ್ತಾನೆ. ಸಪ್ಪಿಗಿರ್ತಿದ್ದಾನೆ ಹುಡುಗ. ಏನು ಅಂತ ನೋಡಿದ್ರೆ ನಮ್ಮ ಹುಡುಗ ಒಂದು ಇನ್ವೆನ್ಷನ್ ಅನ್ನ ಕಂಡುಹಿಡಿದಿದ್ದಾನೆ ಅನ್ಸುತ್ತೆ, ಅದನ್ನು ಆ ಇನ್ಸ್ಟಿಟ್ಯೂಟ್ ಗೆ ಕಳ್ಸಿಕೊಟ್ಟಿದ್ದಾನೆ. ಅದನ್ನ ಬೇರೆ ಯಾರೋ ದೊಡ್ಡ ಸೈಂಟಿಸ್ಟ್ ಕಂಡುಹಿಡಿದಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಆ ಇನ್ಸ್ಟಿಟ್ಯೂಟ್ ನವರು. ಆದ್ರೆ ನಮ್ಮ ಹುಡುಗ ಮಾಡಿದ್ದೆ ಅದು ಅಂತ ಹೇಗೆ ಇವನ ಕೈಯಲ್ಲಿ ಹೇಳ್ಕೊಳ್ಳೋಕೆ ಆಗುತ್ತೆ? ಆದ್ರೂ ಇಷ್ಟು ದೊಡ್ಡ ಆಪರ್ಚುನಿಟಿಯನ್ನ ನಮ್ಮ ಹುಡುಗನಿಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ದೊಡ್ಡ ಫಂಕ್ಷನ್ ಅಂತೆ, ನಮಗೆ ಅವಾರ್ಡ್ ಎಲ್ಲ ಕೊಡ್ತಾರಂತೆ ಅಂತ ಯೋಚನೆ ಮಾಡ್ತಾನೆ ಇರ್ತಾನೆ ಹುಡುಗ. ಹಾಗೆ ಅವರ ಅಕ್ಕನ ಹತ್ರ ಚೇಂಜ್ ಮಾಡಿ ಹೇಳ್ತಾನೆ, ನ್ಯೂಯಾರ್ಕ್ ಅಲ್ಲಿ ಒಬ್ಬರು ಇರ್ತಿದ್ದಾರೆ ಅಕ್ಕ, ನನ್ನ ವರ್ಕ್ ಅನ್ನೆಲ್ಲ ನೋಡ್ಬಿಟ್ಟು ನನ್ನ ಹತ್ರ ಇಂಟರ್ವ್ಯೂ ಅನ್ನ ಕೇಳ್ತಿದ್ದಾರೆ, ಹೇಗೆ ಅಲ್ಲಿಗೆ ಹೋಗೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಏನೋ ನ್ಯೂಯಾರ್ಕ್? ಲೋ ತಮ್ಮ, ನಾನೇ ಈ ಊರನ್ನ ಬಿಟ್ಟು ಆಚೆ ಹೊರಗಡೆ ಹೋಗೇ ಇಲ್ಲ, ಹೀಗಿರ್ಬೇಕಾದ್ರೆ ಯಾಕೋ ಈ ರೀತಿ ಬಂದು ನನಗೆ ಹೊಟ್ಟೆ ಹುರಿಸ್ತಿದ್ಯಾ ಅಂತ ಅವನ ಅಕ್ಕ ಹಾಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾವಳೆ. ಅದಕ್ಕೆ ಹುಡುಗ, ಇವಳು ಏನಕ್ಕಾಗಿ ಗೊತ್ತಾ ಮುಖವನ್ನು ತಿರುಗಿಸ್ಕೊಂಡು ಹೋಗ್ತಿದ್ದಾವಳೆ ಅಂತ ಅವರ ಅಕ್ಕನ ಬಗ್ಗೆ ಹೇಳ್ತಾನೆ ನಮ್ಮ ಸ್ಪೈವೇಟ್. ಅವನ ಅಕ್ಕನಿಗೆ ಚಿಕ್ಕ ವಯಸ್ಸಿನಿಂದಾನೇ ದೊಡ್ಡ ಆಕ್ಟ್ರೆಸ್ ಆಗ್ಬೇಕು ಅನ್ನೋದೇ ತುಂಬಾ ಆಸೆ. ಸ್ಕೂಲ್ ನಲ್ಲಿ ಕೂಡ ಡ್ರಾಮಾಸ್ ಗಳಲ್ಲಿ ಆಕ್ಟ್ ಮಾಡ್ತಿರ್ತಾಳೆ, ಅವನ್ನೆಲ್ಲ ನಮಗೆ ತೋರಿಸ್ತಾರೆ. ಆ ಡ್ರಾಮಾವನ್ನ ನಮ್ಮ ಇಡೀ ಫ್ಯಾಮಿಲಿನೇ ಹೋಗಿ ನೋಡ್ತು. ಆದ್ರೆ ಆ ಜಾಗದಲ್ಲಿ ನಾನು ಒಬ್ಬ ಮಾತ್ರ ಇರ್ಲಿಲ್ಲ, ಯಾಕೆ ಅಂದ್ರೆ ನಾನೊಬ್ಬ ಸೈಂಟಿಸ್ಟ್. ಆ ರೀತಿ ಎಲ್ಲ ಹೋಗಿ ನೋಡಿ ಟೈಮ್ ವೇಸ್ಟ್ ಅನ್ನ ಮಾಡಲ್ಲ. ನನಗೆ ಯಾವಾಗ್ಲೂ ನನ್ನ ಕೆಲಸವೇ ಇಂಪಾರ್ಟೆಂಟ್, ನಾನುಂಟು ನನ್ನ ಕೆಲಸ ಉಂಟು. ನಂತರ ನಮ್ಮ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಇನ್ನವೇ ಅವರು ಕೌಬೈ ಹಿಸ್ಟರಿ ಆ ಲೈಫ್ ಅಲ್ಲೇ ಇರ್ತಿದ್ದಾರೆ, ಆ ಜೀವನವನ್ನೇ ಬದುಕ್ತಿದ್ದಾರೆ ಇನ್ನವೇ. ಹೀಗೇನೆ ಒಂದು ದಿನ ನಮ್ಮ ಮನೆಯಲ್ಲಿ ಲಂಚ್ ಅನ್ನ ಮಾಡೋದಕ್ಕಾಗಿ ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ವಿ. ಆವಾಗ ನಮ್ಮ ಅಕ್ಕ ತಂದೆ ಹತ್ರ ಕೇಳಿದ್ಲು, ಏನಕ್ಕಾಗಿ ಆ ರೂಮ್ ಅನ್ನ ಮ್ಯೂಸಿಯಂ ರೀತಿ ಮಾಡಿಟ್ಟಿದ್ದೀರಾ, ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ನನಗೆ ಸ್ಟೇ ಆಗೋದಕ್ಕೆ ಒಂದು ರೂಮ್ ಆದ್ರೂ ಸಿಗುತ್ತೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ತಂದೆ ಯಾವ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ರು ಗೊತ್ತಾ? ಹಾಗೆ ಬರೀ ಕೈಯಲ್ಲಿ ಅವರ ಕೈಯಲ್ಲಿ ಇರ್ತಿದ್ದ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ಹಾಕ್ಬಿಟ್ರು. ಮಾತೇ ಆಡ್ಲಿಲ್ಲ, ಅಷ್ಟು ಕೋಪವನ್ನ ಅವರ ಕಣ್ಣಲ್ಲಿ ತೋರಿಸ್ಬಿಟ್ರು. ಅಷ್ಟೊಂದು ಇಷ್ಟ ಮತ್ತೆ ನಂಬಿಕೆ ಆ ಕೌಬೈ ಟ್ರೆಡಿಷನ್ ಮೇಲೆ ಅವರ ತಂದೆಗೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ತಾಯಿ, ಇವರ ಹೆಸರೇ ಡಾಕ್ಟರ್ ಕ್ಲೇರ್. ಇವರಿಗೆ ಈ ಇನ್ಸೆಕ್ಟ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ.
ಇಷ್ಟ. ಅವು ಎಲ್ಲಿಂದ ಬಂತು, ಎಲ್ಲಿಂದ ಸೃಷ್ಟಿ ಆಯ್ತು, ಅವುಗಳ ಮ್ಯೂಟೇಶನ್ ಏನು, ಅವುಗಳ ಕುಲಕೋತ್ರ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ನಮ್ಮ ತಾಯಿಗೆ ಅಷ್ಟೊಂದು ಕ್ಯೂರಿಯಾಸಿಟಿ. ಸೊ ಇವರಿಗೆ ಇಂಟ್ರೆಸ್ಟ್ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ಇವರು ಹುಳವನ್ನ ತಗೊಂಡು ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಈ ಭೂಮಿನೇ ನಾಶವಾದ್ರೂ ಕೂಡ ಅವರಿಗೆ ಗೊತ್ತಾಗಲ್ಲ. ಇವಾಗ ಕೂಡ ಬ್ರೆಡ್ ಅನ್ನ ಟೋಸ್ಟ್ ಮಾಡ್ತೀನಿ ಅಂತ ಹೇಳಿ ಆ ಟೋಸ್ಟರ್ ಅನ್ನೇ ಹಾಲ್ ಮಾಡಿಬಿಟ್ರು. ಇದು 5ನೇ ಟೋಸ್ಟರ್ ಅಂತ ಅವರ ತಾಯಿ ಬಗ್ಗೆ ಒಂದು ಇಂಟ್ರೋವನ್ನ ಕೊಟ್ಬಿಟ್ಟು ಇವಾಗ ಫೈನಲ್ ಆಗಿ ನಾನು ಇಂಟ್ರೋ ಕೊಡುವ ವ್ಯಕ್ತಿಯ ಹೆಸರು ಲೇಟನ್. ಅವನು ಬೇರೆ ಯಾರು ಇಲ್ಲ, ನಮ್ಮ ಅಣ್ಣ. ಲೇಟನೇ ಮುದ್ದು ಹುಡುಗ ಈ ಮನೆಗೆ. ನನ್ನನ್ನೆಲ್ಲ ಯಾರುವೇ ಕೇರೆ ಮಾಡಲ್ಲ. ಸರಿ, ಅವಾಗ್ಲಿಂದ ನೀನು ಮಾತ್ರವೇ ಕಥೆಯನ್ನ ಹೇಳ್ತಾ ಇದೆಯಲ್ಲ, ಎಲ್ಲಿ ನಿಮ್ಮ ಅಣ್ಣ ಲೇಟನ್ ಅಂತ ನೀವು ಕೇಳಿದ್ರೆ, ಸರಿಯಾಗಿ 1 ವರ್ಷದ ಹಿಂದೆ ನಮ್ಮ ಹಸುವಿನ ಕೊಠಡಿಯಲ್ಲಿ ಯಾವಾಗ್ಲೂ ನಾವು ಆಟ ಆಡ್ತಿರೋ ರೀತಿನೇ ಆಟ ಆಡ್ತಿದ್ವಿ. ಆದ್ರೆ ಅವಾಗ ಲೇಟನ್ ಅವನ ಕೈಯಲ್ಲಿ ಇರ್ತಾ ಇದ್ದ ಒರಿಜಿನಲ್ ಗನ್ನು ನಮ್ಮ ತಂದೆ ಅವರ ಗನ್. ಅದರಲ್ಲಿ ಶೂಟ್ ಮಾಡ್ಕೊಂಡು ತೀರೋಗ್ಬಿಟ್ಟ ನಮ್ಮ ಅಣ್ಣ. ಅವನು ಸಾಯ್ಬೇಕಾದ್ರೆ ನಾನು ಪಕ್ಕದಲ್ಲೇ ಇರ್ತಿದ್ದೆ. ಅವನ ಫೈರಿಂಗ್ ರೇಂಜ್ ಎಷ್ಟಿರ್ಬೋದು ಅನ್ನೋ ಕ್ಯಾಲ್ಕುಲೇಷನ್ ಅನ್ನ ನಾನು ಮಾಡ್ತಿದ್ದೆ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಯನ್ನ ಬಿಟ್ರೆ ಅನ್ನೋ ತರ ಹೇಳ್ತಿರ್ತಾನೆ ಹುಡುಗ. ಇಷ್ಟೊತ್ತು ಸೂಪರ್ ಆಗಿ ಜಾಲಿಯಾಗಿ ಹೇಳ್ತಿದ್ದ ಕಥೆಯನ್ನ ಹುಡುಗ ಆದ್ರೆ ಈ ಜಾಗದಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತಾನೆ. ಹೌದು, 1 ವರ್ಷದ ಹಿಂದೆ ಈ ಮನೆಯ ಮುದ್ದು ಹುಡುಗ, ಅವರ ತಂದೆಯ ಪ್ರೀತಿಯ ಹುಡುಗ, ನಮ್ಮ ಹೀರೋ ಅವನ ಪ್ರೀತಿಯ ಅಣ್ಣ ಲೇಟನ್ ಸತ್ತೋಗಿದ್ದಾನೆ. ಸೊ ಇವಾಗ ಹಾಗೆ ಕಟ್ ಮಾಡಿ ನಮ್ಮ ಸ್ಪೈವೇಟನ್ ಅವನ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆವತ್ತಂತ ನೋಡಿ ಆ ಸೈನ್ಸ್ ಟೀಚರ್ ಅವರ ಕ್ಲಾಸ್ ಅಲ್ಲಿ ಮಾಡಿದ ಟೆಸ್ಟಿಗೆ ಆದ ಪೇಪರ್ಸ್ ಎಲ್ಲವನ್ನು ರಿಟರ್ನ್ ಕೊಡ್ತಿರ್ತಾರೆ. ಅದರಲ್ಲಿ ನಮ್ಮ ಸ್ಪೈವೇಟ್ ಸ್ವಲ್ಪ ಮಾರ್ಕ್ಸ್ ಅನ್ನ ಕಡಿಮೆನೆ ತಗೊಂಡಿರ್ತಾನೆ. ಆದ್ರಿಂದ ಆ ಟೀಚರ್ ಏನಿಗಾಗೋ ಸ್ಪೈವೇಟ್ ನೀನು ಇಷ್ಟು ಮಾರ್ಕ್ಸ್ ಅನ್ನ ಕಡಿಮೆ ತಗೊಂಡಿದ್ಯಾ ಅಂತ ಬೇರೆ ಬೈತಿರ್ತಾರೆ. ಯಾಕೆಂದ್ರೆ ಇವರು ಹೇಳ್ಕೊಟ್ಟಿರೋ ರೀತಿ ಡ್ರಾಯಿಂಗ್ ಅನ್ನ ನಮ್ಮ ಹುಡುಗ ಡ್ರಾ ಮಾಡಿಲ್ವಂತೆ. ಏನು ಇದು, ನಾನು ಹೇಳ್ಕೊಟ್ಟಿರೋ ರೀತಿನೇ ನೀನು ಡ್ರಾ ಮಾಡಿಲ್ವಲ್ಲ? ಇಲ್ಲ ಸರ್, ನೀವು ತಪ್ಪಾಗಿ ಹೇಳ್ಕೊಟ್ಬಿಟ್ರಿ, ಬೇಕಾಗಿದ್ರೆ ಇಲ್ಲಿ ನೋಡಿ ಅಂತ ಬೇರೆ ಯಾವ್ದೋ ಮ್ಯಾಗಝೀನ್ ಅನ್ನ ತಗೊಂಡು ತೋರಿಸಿ, ನೋಡಿ ಸರ್ ಇದೇನೆ ಕರೆಕ್ಟ್ ಅಂತ ಹೇಳ್ತಿರ್ತಾನೆ ಹುಡುಗ. ನಥಿಂಗ್, ಎಲ್ಲರ ಲೈಫ್ ಅಲ್ಲೂ ನಡೆಯೋದು ತಾನೆ. ನಾವು ಸ್ವಲ್ಪ ಬುದ್ಧಿವಂತರಾಗಿದ್ದು ಆಪೋಸಿಟ್ ಅಲ್ಲಿ ಇರೋರಿಗಿಂತ ಒಳ್ಳೆ ಆನ್ಸರ್ ಅನ್ನ ನಾವು ಕೊಟ್ಬಿಟ್ರೆ, ಕರೆಕ್ಟ್ ಆನ್ಸರ್ ಅನ್ನು ಕೊಟ್ಬಿಟ್ರೆ ಟೆನ್ಷನ್ ಆಗ್ಬಿಡ್ತಾರೆ ಅಲ್ವಾ? ಅದೇ ತರನೇ ಇವಾಗ ಟೀಚರ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಭಯಂಕರವಾಗಿ ನಮ್ಮ ಸ್ಪೈವೇಟಿಗೆ ಬೈತಿರ್ತಾರೆ. ಅವಾಗ ಹಾಗೆ ಅವನ ಇಮ್ಯಾಜಿನೇಷನ್ ಅಲ್ಲಿ ಆ ಟೀಚರ್ಗೆ ನಮ್ಮ ಸ್ಪೈವೇಟ್ ಹೇಗೆ ರಿಟರ್ನ್ ಬೈತಿರ್ತಾನೆ ಅಂದ್ರೆ, ಸಾರ್ ಏನು ಸಾರ್ ಓವರ್ ಆಗಿ ನೀವು ಮಾತಾಡ್ತಾ ಇದ್ದೀರಾ, ಸೈನ್ಸ್ ಎಲ್ಲ ಮ್ಯಾಟರೇ ಇಲ್ಲ, ನೀವು ಹೇಳ್ಕೊಟ್ಟಿದೆ ತಪ್ಪು ಅಂತ ಅವರಿಗೆ ತಿರುಗಿಸಿ ಎರಬೇರಿ ಬೈಯೋ ರೀತಿ ಅವನು ಇಮ್ಯಾಜಿನೇಷನ್ ಮಾಡಿ ನೋಡ್ಕೊತಿದ್ದಾನೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಇದನ್ನ ಮಾಡೋಕೆ ಆಗುತ್ತಾ? ಆ ಟೀಚರ್ ಕಂಟ್ರೋಲ್ ಲೆಸ್ ನಮ್ಮ ಸ್ಪೈವೇಟ್ ಗೆ ಹಾಕಿ ಸರ್ ಹೇಗೆ ಬೈದಾಕ್ಬಿಟ್ಟು, ತಮ್ಮ ನಿನ್ನ ಅತಿ ಬುದ್ಧಿವಂತಿಕೆಯನ್ನ ನೀನು ಸಾಕ್ಸ್ ಹಾಕೋದ್ರಲ್ಲಿ ತೋರ್ಸು ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಟೀಚರ್. ಏನು ಅಂತ ನೋಡಿದ್ರೆ ನಮ್ಮ ಸ್ಪೈವೇಟ್ ಸಾಕ್ಸ್ ಅನ್ನ ಚೇಂಜ್ ಮಾಡಿ ಹಾಕೊಂಡಿರ್ತಾನೆ. ಎಲ್ಲರೂ ಅವನನ್ನು ನೋಡಿ ನಗಾಡ್ತಿರ್ತಾರೆ. ಹೌದು, ಆಕ್ಚುಲಿ ತುಂಬಾನೇ ಬುದ್ಧಿವಂತಿಕೆಯಾಗಿ ಇರೋರು ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ತಪ್ಪುಗಳನ್ನ. ಇವೆಲ್ಲ ಅವ್ರಿಗೆ ಮ್ಯಾಟರೇ ಇಲ್ಲ, ಇವೆಲ್ಲ ಒಂದು ದೊಡ್ಡ ವಿಷಯವೇ ಇಲ್ಲ. ಯಾಕೆಂದ್ರೆ ಅವರ ಬ್ರೈನ್ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಇಂತಹ ಸಿಂಪಲ್ ಥಿಂಗ್ಸ್ ಗಳ ಬಗ್ಗೆ ಎಲ್ಲ ಯೋಚನೆನೇ ಮಾಡಲ್ಲ, ಅದ್ರ ಬಗ್ಗೆ ಅವ್ರಗಳಿಗೆ ಬೇಕಾಗೂ ಇಲ್ಲ. ಸೊ ಈ ರೀತಿ ನಮ್ಮ ಹುಡುಗ ಹಾಗೆ ಅಪ್ಸೆಟ್ ಆಗಿ ಆ ಜಾಗದಲ್ಲಿ ಕೂತಿರ್ತಾನೆ. ನಂತರ ಸ್ಕೂಲ್ ಮುಗ್ದಾದ ಮೇಲೆ ಏನೋ ಇದು ಅಂತ ಬಸ್ ಅನ್ನ ಬಿಟ್ಟು ಕೆಳಗಡೆ ಇಳಿತಾನೆ. ಆವಾಗ ಅವನ ತಂದೆ ರೆಡಿ ಆಗಿರ್ತಾರೆ ನಮ್ಮ ಹುಡುಗನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ. ತಮ್ಮ ಬಾರಪ್ಪ, ತಾಯಿ ಬಟ್ಟೆ ಹೋಗ್ದು ಒಣಗಾಕಿದ್ದಾರೆ, ಅದನ್ನೆಲ್ಲ ತೆಗಿಬೇಕು, ಬಾ ಹೋಗೋಣ ಅಂತ ಬೇಗ ಅವರ ಮಗನನ್ನ ಹೆಲ್ಪಿಗಾಗಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಫಸ್ಟ್ ಟೈಮ್ ಅವನ ತಂದೆ ಅವನನ್ನ ಹೆಲ್ಪಿಗಾಗಿ ಕರೆದಿದ್ದಾರೆ. ಇದೇನೆ ಫಸ್ಟ್ ಟೈಮ್ ಗೊತ್ತಾ ನಮ್ಮ ತಂದೆಯವರು ನನ್ನನ್ನ ಹೆಲ್ಪಿಗಾಗಿ ಕರೆದಿರೋದು ಅಂತ ಹುಡುಗ ವಾಯ್ಸ್ ಓವರ್ ಅಲ್ಲಿ ನಮ್ಮ ಹತ್ರ ಹೇಳ್ಬಿಟ್ಟು ಹಾಗೆ ಖುಷಿಯಾಗಿ ಅವರ ತಂದೆ ಜೊತೆ ಕಾರಲ್ಲಿ ಹತ್ತಿ ಕೂತ್ಕೊಂಡು ಹೊರಡ್ತಾನೆ. ಆವಾಗ ಕೂಡ ಅವನ ಮೈನ್ ವಾಯ್ಸ್ ಅಲ್ಲಿ, ಇದು ನಮ್ಮ ಲೇಟನ್ ಅವನ ಜಾಗ, ನಮ್ಮ ತಂದೆಯವರ ಫೇವರೇಟ್ ಕೂಡ ಲೇಟನೇ, ನನಗೂ ನಮ್ಮ ತಂದೆ ಮೇಲೆ ಪ್ರೀತಿನೇ, ಅವರ ಜೊತೆ ಕ್ಲೋಸ್ ಆಗಿರ್ಬೇಕು ಅಂತ ಆಸೆನೆ. ಆದ್ರೆ ಅದಕ್ಕಾದ ಚಾನ್ಸ್ ನನಗೆ ಸಿಗ್ಲೇ ಇಲ್ಲ. ನನಗೆ ಬರೋದು ಎಲ್ಲವೇ ಸೈನ್ಸೇ. ಹೀಗೇನೆ 1-2 ತಿಂಗಳ ಹಿಂದೆ ಒಂದು ಒಳ್ಳೆ ಸೈನ್ಸ್ ಪ್ರಾಜೆಕ್ಟ್ ಅನ್ನ ಮಾಡಿ ನಮ್ಮ ತಂದೆ ಹತ್ರ ತೋರಿಸಬೇಕು ಅಂತ ತಗೊಂಡು ಹೋದೆ. ಆದ್ರೆ ಅವರು ಒಂದು ಚೂರು ಕೇರೆ ಮಾಡ್ಲಿಲ್ಲ, ನನ್ನ ತಿರುಗಿ ಕೂಡ ನೋಡ್ಲಿಲ್ಲ. ಅವರ ಪಾಡಿಗೆ ಅವರು ಕೂತು ಟಿವಿಯನ್ನ ನೋಡ್ತಿದ್ರು. ಹಾಗಂತ ನಮ್ಮ ಹುಡುಗ ಅವನ ಲೈಫ್ ಅಲ್ಲಿ ನಡ್ತಿರುವ ಅಪ್ಸೆಟ್ ಆದ ವಿಷಯಗಳು ಎಲ್ಲವನ್ನೂ ನಮಗೆ ಹೇಳ್ಕೊಂಡೇ ಬರ್ತಿರ್ಬೇಕಾದ್ರೆ ಇವ್ರುಗಳು ಹೋಗ್ತಿರುವ ದಾರಿಯಲ್ಲಿ ಒಂದು ಕುರಿಮರಿ ಒಂದು ಫೆಂಚ್ ಅಲ್ಲಿ ಸರಿಯಾಗಿ ಸಿಗಾಕೊಂಡಿರುತ್ತೆ. ಅದು ತುಂಬಾನೇ ಕಷ್ಟಪಡ್ತಾ ಇರೋದನ್ನ ನೋಡಿದ ತಂದೆಯವರು, ಮಗ ಕೆಳಗಡೆ ಇಳಿದು ಹೋಗಿ ಅದನ್ನ ರಿಲೀಸ್ ಮಾಡಿ ಕೊಡು ಅಂತ ಹೇಳ್ತಾರೆ ನಮ್ಮ ಹುಡುಗನಿಗೆ. ಇವನುವೆ ಕಾರಣ ಬಿಟ್ಟು ಕೆಳಗಡೆ ಇಳಿದು ಹೋಗಿ ಆ ಕುರಿಯನ್ನ ಬಿಡಿಸೋದಕ್ಕಾಗಿ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅಂತ ಸಮಯದಲ್ಲಿ ಅಂತ ಸದ್ದಾಗ್ತಿರುತ್ತೆ. ಏನು ಅಂತ ನೋಡಿದ್ರೆ ಇವನನ್ನ ಕಚ್ಚೋದಕ್ಕಾಗಿ ಒಂದು ಹಾವು ಹಾಗೆ ರೆಡಿ ಆಗ್ತಿರುತ್ತೆ. ಅಷ್ಟೇ, ಮುಗೀತು, ನಮ್ಮ ಕತೆ ಮುಗೀತು ಅಂತ ನಮ್ಮ ಹುಡುಗ ಅನ್ಕೋಬೇಕಾದ್ರೆ ಒಂದು ಗನ್ ಶಾಟಿನ ಸದ್ದು. ಏನು ಅಂತ ನೋಡಿದ್ರೆ ತಂದೆನೆ ಹಾವನ್ನು ಶೂಟ್ ಮಾಡಿ ನಮ್ಮ ಹುಡುಗನನ್ನ ಕಾಪಾಡಿರ್ತಾರೆ. ಏನೇ ಇವನು ಅವರಿಗೆ ಫೇವರೇಟ್ ಇಲ್ಲ ಅಂದ್ರೂ ಕೂಡ ಅವರ ಮಗನೇ ಅಲ್ವಾ, ಸೊ ಕಾಪಾಡೋದಕ್ಕಾಗಿ ಬರ್ಲೇಬೇಕಲ್ವಾ. ಸೊ ಹುಡುಗನನ್ನ ಕಾಪಾಡಿ ಹಾಗೆ ಮನೆಗೆ ಬರ್ತಿರ್ತಾರೆ. ಇವಾಗ ನೋಡ್ಬೇಕಾದ್ರೆ ಮಳೆ ಬರೋ ರೀತಿ ಇರುತ್ತೆ. ಆದ್ರಿಂದ ಫ್ಯಾಮಿಲಿನೇ ಒಟ್ಟಿಗೆ ಸೇರಿ ಬಟ್ಟೆ ಎಲ್ಲವನ್ನು ಮಡ್ಚಿಡ್ತಿರ್ತಾರೆ. ಆವಾಗ ಸ್ಪೈವೇಟ್ ಅವನ ಅಕ್ಕ ಅಮ್ಮನ ಹತ್ರ ಬಂದು, ಅಮ್ಮ ಇವತ್ತು ರಾತ್ರಿ ನಾನು ಹೊರಗಡೆ
ಹೋಗ್ಬೇಕು, ಮಿಸ್ USA ಅಂತ ಒಂದು ಶೋ ನಡೀತಿದೆ ಅಮ್ಮ, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಹುಡುಗಿ ಕೇಳ್ಕೋಬೇಕಾದ್ರೆ ಏನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೀ ಸೌಂದರ್ಯ ಇದ್ರೆ ಸಾಕಾಗಲ್ಲ, ಬ್ರೈನು ಬೇಕು, ಜಾಸ್ತಿ IQ ಇರ್ಬೇಕು, ಸ್ಮಾರ್ಟ್ ಆಗಿ ಇರ್ಬೇಕು. ಹಾಗಿರ್ಬೇಕಾದ್ರೆ ಅದಕ್ಕೆಲ್ಲ ನೀನು ಏನಕ್ಕಮ್ಮ ಹೋಗ್ತೀಯಾ? ಅಮ್ಮ ಕಿಂಡಲ್ ಮಾಡ್ಬೇಡಿ ಅಮ್ಮ, ನಾನು ಹೋಗಲೇಬೇಕು ಅಂತ ಹುಡುಗಿ ಎಷ್ಟೇ ಕೇಳ್ಕೊಂಡ್ರು, ಆದ್ರೆ ತಾಯಿಯವರು ಸ್ಟ್ರಿಕ್ಟ್ ಆಗಿ ಇಲ್ಲಮ್ಮ ನೀನು ಹೋಗಲೇಬಾರ್ದು ಅಂತ ಹೇಳ್ಬಿಡ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲರೂ ಕೂತು ಊಟ ಮಾಡ್ತಿರ್ತಾರೆ. ಆವಾಗ ತಾಯಿಯವರು ಏನಂತ ಹೇಳ್ತಾರಂದ್ರೆ, ಈ ರೀತಿ ಒಂದು ಸ್ಪೆಸಿಮನ್ ಅನ್ನ ತಗೊಳ್ಳೋದಕ್ಕೂ ಮತ್ತೆ ಹುಳಗಳನ್ನ ರಿಸರ್ಚ್ ಮಾಡೋದಕ್ಕಾಗೂ ಪಕ್ಕದ ಊರಿನವರೆಗೂ ನಾನು ಹೋಗ್ಬೇಕಾಗಿದೆ. ಸೊ ನಾನು ಬರೋದಕ್ಕೆ 1 ವಾರ ಆಗ್ಬಹುದು, ಅಲ್ಲಿವರೆಗೂ ಊಟಕ್ಕೆ ಏನು ತೊಂದರೆ ಇಲ್ಲ, ಎಲ್ಲವನ್ನೂ ಅರೇಂಜ್ ಮಾಡಿ ಇಟ್ಟಿದ್ದೀನಿ, ಜಸ್ಟ್ ನೀವು ಹೀಟ್ ಮಾಡಿ ತಿನ್ಕೊಂಡ್ರೇನೆ ಸಾಕು ಅಂತ ಅಮ್ಮ ಹೇಳ್ತಿರ್ಬೇಕಾದ್ರೆ ಇದನ್ನ ಕೇಳಿದ್ದ ತಂದೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರ ಪಾಡಿಗೆ ಗೆದ್ದು ಹೋಗ್ತಿರ್ತಾರೆ. ಈ ಕಡೆ ಅಕ್ಕ ಹುಡುಗಿಯನ್ನು ನೋಡಿದ್ರೆ, ಅಮ್ಮ ಆ ಕಾಂಟೆಸ್ಟ್ ಗೆ ನಾನು ಹೋಗ್ಲೇಬೇಕು ಅಮ್ಮ, ಹೇ ಅದೆಲ್ಲ ಹೋಗ್ಬಾರ್ದು ಅಂತ ತಾಯಿ ಹೇಳಿದ ತಕ್ಷಣ ಹುಡುಗಿ ಕೋಪ ಮಾಡ್ಕೊಂಡು ಅವಳ ಪಾಡಿಗೆ ಗೆದ್ದು ಹೋಗ್ಬಿಡ್ತಾವಳೆ. ಇವಾಗ ನಮ್ಮ ಸ್ಪೈವೇಟ್ ಅನ್ನ ನೋಡಿ ತಾಯಿ ಅವರು, ಮಗ ನೀನು ನನ್ನ ಜೊತೆ ಬರ್ತೀಯಾ 1 ವೀಕ್ ಬೇರೆ ಊರಿಗೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗ, ನನ್ನ ಕೈಯಲ್ಲಿ ಬರೋಕೆ ಆಗಲ್ಲ ಅಮ್ಮ, ನನಗೆ ತುಂಬಾನೇ ಪ್ರಾಜೆಕ್ಟ್ಸ್ ವರ್ಕ್ ಇದೆ ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿದ್ದ ತಾಯಿವೇ ಅಲ್ಲಿಂದ ಗೆದ್ದು ಹೋಗ್ಬಿಡ್ತಾರೆ. ಸೊ ಈ ಸೀನ್ ಅಲ್ಲಿ ಏನನ್ನ ನಮಗೆ ಅರ್ಥ ಮಾಡಿಸ್ತಿದ್ದಾರೆ ಅಂದ್ರೆ, ಈ ಫ್ಯಾಮಿಲಿ ಅವರು ಯಾರುವೆ ಒಗ್ಗಟ್ಟಾಗಿನೇ ಇರ್ತಾ ಇಲ್ಲ, ಒಂದು ಬಾಂಡಿಂಗೇ ಇಲ್ಲ ಅವರ ಒಳಗಡೆ. ಯಾವಾಗ ಲೇಟನ್ ಅನ್ನುವ ಇವರ ಮಗ ಸತ್ತೋದ್ನೋ ಆವಾಗ್ಲಿಂದಾನೇ ಈ ಫ್ಯಾಮಿಲಿ ಈ ರೀತಿನೇ ಇರ್ತಿದೆ. ಕೇಳ್ಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಿದೆ ಅಲ್ವಾ? ಯಾವುದು ಏನೋ ಹೇಗೋ ಇರ್ಲಿ, ಆದ್ರೆ ಇವಾಗ ನಮ್ಮ ಸ್ಪೈವೇಟ್ ಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಬಿಟ್ಟಿದೆ. ಅದು ಏನು ಅಂದ್ರೆ, ಅವನು ಕಂಡುಹಿಡಿದಿರುವ, ಅವನು ಇನ್ವೆಂಟ್ ಮಾಡಿರುವ ವಿಷಯಕ್ಕೆ ಅವನಿಗೆ ಅವಾರ್ಡ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಅವಾರ್ಡ್ ಫಂಕ್ಷನ್ ಗೆ ಹೋಗಿದ್ದು ಬರುವ ಟೈಮ್ ಯಾರಿಗೂ ಗೊತ್ತಿಲ್ಲದೆ, ಯಾಕೆಂದ್ರೆ ಅವನ ಫ್ಯಾಮಿಲಿಯಲ್ಲಿ ಇವಾಗ ಯಾರುವೆ ಕೇರೆ ಮಾಡ್ತಿಲ್ಲ, ತಂದೆ ಅವರು ವಾಚೆ ಮಾಡಲ್ಲ, ಅಮ್ಮ ಅವರುವೆ ಪಕ್ಕದ ಊರಿಗೆ ಹೋಗ್ತಿದ್ದಾರೆ, ಅಕ್ಕ ಕೋಪಿಸ್ಕೊಂಡು ರೂಮ್ ಒಳಗಡೆ ಇರ್ತಿದ್ದಾವಳೆ. ಸೊ ಇದನ್ನ ಗೆಸ್ ಮಾಡಿದ ನಮ್ಮ ಹುಡುಗ ಪಕ್ಕವಾಗಿ ಒಂದು ಪ್ಲಾನ್ ಅನ್ನ ಹಾಕ್ತಾನೆ. ಅದು ಏನು ಅಂದ್ರೆ, ಡಸ್ಟ್ಬಿನ್ ಒಳಗಡೆ ಫೋನ್ ಅನ್ನ ಇಟ್ಟು ಯಾರಿಗೋ ಫೋನ್ ಕಾಲ್ ಅನ್ನ ಮಾಡ್ತಾನೆ. ಯಾರು ಅಂದ್ರೆ, ಆ ಯೂನಿವರ್ಸಿಟಿಯಲ್ಲಿ ಇರ್ತಾ ಇರುವ ಜಿಪ್ಸನ್ ಅನ್ನುವ ಸೆಕ್ರೆಟರಿ ಲೇಡಿಗೆ. ವಾಯ್ಸ್ ಸ್ವಲ್ಪ ದೊಡ್ಡ ಹುಡುಗರ ರೀತಿ ಕಾಣಿಸ್ಕೋಬೇಕು ಅನ್ನೋದಕ್ಕಾಗಿನೇ ಇವಾಗ ಡಸ್ಟ್ಬಿನ್ ಒಳಗಡೆ ಫೋನ್ ಅನ್ನ ಇಟ್ಟು ಯೂಸ್ ಮಾಡಿ ಮಾತಾಡ್ತಿದ್ದಾನೆ. ನೀವು ಕಳಿಸಿದ ಇನ್ಫಾರ್ಮೇಶನ್ ನನಗೆ ಬಂದು ತಲುಪ್ತು, ಆದ್ರೆ ಏನು ಪ್ರಾಬ್ಲಮ್ ಅಂದ್ರೆ ನಿಮ್ಮ ಟೈಮಿಗೆ ನನ್ನ ಕೈಯಲ್ಲಿ ಬಂದು ಸೇರೋಕೆ ಆಗಲ್ಲ, ನಾಳೆ ನಾನು ಹೊರಡ್ತಾ ಇದ್ದೀನಿ, ಆದ್ರೆ ನೀವು ಒಂದು ಕೆಲಸ ಮಾಡಿ, ನಾನು ಕೊಡ್ಬೇಕಾಗಿರುವ ಸ್ಪೀಚು, ನನಗೆ ಕೊಡ್ಬೇಕಾಗಿರುವ ಅವಾರ್ಡ್, ಇವು ಎಲ್ಲವನ್ನು ಸ್ವಲ್ಪ ಪೋಸ್ಟ್ ಪೋನ್ ಮಾಡೋಕೆ ಆಗುತ್ತಾ ಅಂತ ನಮ್ಮ ಹುಡುಗ ಇಲ್ಲಿಂದಾನೆ ಆರ್ಡರ್ ನ ಹಾಕ್ಬೇಕಾದ್ರೆ ಆ ಕಡೆ ಸೆಕ್ರೆಟರಿ, ಎಸ್ ಸರ್, ಓಕೆ ಸರ್, ಚೇಂಜ್ ಮಾಡಿ ಇಟ್ಬಿಡ್ತೀವಿ ಸರ್ ಅಂತ ಹೇಳ್ತಿರ್ತಾರೆ. ಆವಾಗ ಇವು ಎಲ್ಲವನ್ನ ಆ ಜಾಗಕ್ಕೆ ಬಂದ ಅಕ್ಕ ಹುಡುಗಿ ನೋಡ್ತಾವಳೆ, ಏನ್ ಇವನು ಡಸ್ಟ್ಬಿನ್ ಒಳಗಡೆ ಕೂತು ಫೋನ್ ಅಲ್ಲಿ ಮಾತಾಡ್ತಿದ್ದಾನಲ್ಲ ಅಂತ. ಆದ್ರೂ ಸರಿ ಓಕೆ, ಏನು ಚಿಕ್ಕ ಹುಡುಗ ಆಟ ಆಡ್ತಿದ್ದಾನೆ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾವಳೆ. ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗ್ತಾನೆ ನಮ್ಮ ಸ್ಪೈವೇಟ್. ಇವಾಗ ಫೋನ್ ಅಲ್ಲಿ ಮಾತಾಡಿ ಮುಗಿಸಾಯ್ತು, ಆದ್ರೆ ಇವಾಗ ಇಲ್ಲಿಂದ ಹೊರಟು ಅವನ ಅಲ್ಲಿಗೆ ಹೋಗಿ ಸೇರ್ಬೇಕಲ್ವಾ? ನಮ್ಮ ಹುಡುಗ ಡಿಸೈಡ್ ಮಾಡಿ ಬಿಟ್ಟ, ಖಂಡಿತ ನಮ್ಮ ಪೇರೆಂಟ್ಸ್ ನಮ್ಮನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗೋದಿಲ್ಲ, ಈ ವಿಷಯದ ಬಗ್ಗೆ ಹೇಳಿದ್ರು ನಗಾಡ್ ಬಿಡ್ತಾರೆ, ಅದರ ಬದಲು ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ನಾವು ಒಬ್ಬನೇನೆ ಅಲೋನ್ ಆಗಿ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ಅವಾರ್ಡ್ ಅನ್ನ ತಗೊಂಡು ರಿಟರ್ನ್ ಬಂದ್ಬಿಡೋಣ ಅಂತ ಹುಡುಗ ಯೋಚನೆ ಮಾಡಿ ಅವನ ತಲೆ ಒಳಗಡೆಯಿಂದ ಹೊಗೆನೆ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಫಸ್ಟ್ ವಿಷಯ ಪ್ಯಾಕಿಂಗ್, ಏನನ್ನ ಮಾಡೋದು ಅಂತಾನೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಪ್ಲಾನ್ ಮೇಲೆ ಪ್ಲಾನ್ ಅನ್ನ ಹಾಕ್ತಿರ್ತಾನೆ. ಇಲ್ಲಿಂದ ಈ ಜಾಗಕ್ಕೆ ಹೋಗ್ಬೇಕು, ಇಷ್ಟು ದಿನ ಟ್ರಾವೆಲ್ ಇರುತ್ತೆ, ಹಾಕೊಳ್ಳೋದಕ್ಕೆ ಬಟ್ಟೆ, ತಿನ್ನೋದಕ್ಕೆ ಊಟ, ತಪ್ಕೊಂಡು ಮಲ್ಗೋದಕ್ಕೆ ಟೆಡಿ ಅಂತ ಎಲ್ಲ ವಿಷಯಗಳನ್ನು ಸೂಟ್ ಕೇಸ್ ಒಳಗಡೆ ಹಾಕೊಂಡು ತುಂಬಿಸ್ಕೊತಿರ್ತಾನೆ. ಆ ಸೂಟ್ ಕೇಸ್ ಅನ್ನ ಇವನ ಕೈಯಲ್ಲಿ ಎತ್ತೋದಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ವೆಯ್ಟ್ ಆಗಿರ್ತಿದೆ. ಇವಾಗ ಸ್ಟ್ರೈಟ್ ಆಗಿ ಲೇಟನ್ ಅವನ ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಎಮೋಷನಲ್ ಆಗಿ ಫೀಲ್ ಮಾಡಿಬಿಟ್ಟು ನಂತರ ತಾಯಿ ಅವರ ರೂಮಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗ್ಬಿಟ್ಟು ಅವನ ಫ್ಯಾಮಿಲಿಗಾಗಿ ಒಂದು ಲೆಟರ್ ಅನ್ನು ಬರೀತಾನೆ. ಇಲ್ಲಿ ನೋಡಿ TS ಫ್ಯಾಮಿಲಿ, ನನ್ನನ್ನು ನೀವು ಎಲ್ಲರೂ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರಿ, ಆದ್ರೆ ನಾನು ನಿಮಗೆ ಸ್ವಲ್ಪ ಕಷ್ಟವಾಗಿ ಇರ್ತಿದ್ದೀನಿ ಅಲ್ವಾ? ಸೊ ಇದ್ರ ಮೇಲೂ ನಿಮಗೆ ಕಷ್ಟವನ್ನು ಕೊಡಬಾರ್ದು ಅನ್ನೋದಕ್ಕಾಗಿನೇ ಈ ಫ್ಯಾಮಿಲಿಯನ್ನ ಬಿಟ್ಟು ನಾನು ಹೋಗ್ತಿದ್ದೀನಿ ಅಂತ ದೊಡ್ಡ ಕುಂಬಳಕಾಯಿ ರೀತಿ ಲೆಟರ್ ಅನ್ನು ಬರ್ದಿಟ್ಬಿಟ್ಟು ಹೊರಡೋಣ ಅನ್ಕೋತಾನೆ. ಆವಾಗ್ಲೇನೆ ಅವನ ತಾಯಿಯ ಡೈರಿ ಆ ಜಾಗದಲ್ಲಿ ಇರೋದನ್ನ ನೋಡಿದ ಹುಡುಗ ಅದನ್ನು ತಗೊಂಡು ಅವನ ಸೂಟ್ ಕೇಸ್ಗೆ ಹಾಕೋತಾನೆ. ಇವಾಗ ಎತ್ತೋಕೆನೆ ಆಗದೆ ಹಾಗೆ ಸೂಟ್ ಕೇಸ್ ಅನ್ನ ಗೆಲ್ಕೊಂಡು ಹೋಗ್ತಿರ್ತಾನೆ ಹುಡುಗ. ಹೇಗೋ ಕಷ್ಟಪಟ್ಟು ಕೆಳಗಡೆ ಬಂದಾಯ್ತು. ಆವಾಗ ಅವರ ಮನೆ ನಾಯಿ ರನ್ ಆಗದೆ ಇರುವ ಟಿವಿಯನ್ನ ಹಾಗೆ ನೋಡ್ತಾನೆ ಇರುತ್ತೆ. ನಾನು ಹೋಗಿದ್ದು ಬರ್ತೀನಿ ಮೈ ಡಿಯರ್ ಫ್ರೆಂಡ್ ಅಂತ ನಮ್ಮ ಹುಡುಗ ತುಂಬಾನೇ ಫೀಲಿಂಗ್ಸ್ ಇಂದ ಮಾತಾಡ್ತಾನೆ. ಆದ್ರೆ ಆ ನಾಯಿ ಹಾಗೆ ಹಿಂದೆ ತಿರುಗಿ ನೀನಿನ್ನ ಹೋಗಿಲ್ವಾ ಅನ್ನೋ ರೀತಿ ನೋಡುತ್ತೆ. ಸರಿ ಓಕೆ ಆಯ್ತು ಹೊರಡೋಣ ಅಂತ ತುಂಬಾನೇ ಬೇಜಾರಾಗಿ ನಮ್ಮ ಹುಡುಗ ಅವನ ಸೂಟ್ ಕೇಸ್ ಅನ್ನ ತಗೊಂಡು ಹಾಗೆ ಹೊರಗಡೆ ಬರ್ತಿರ್ತಾನೆ. ಸ್ವಲ್ಪ ದೂರ ಕೂಡ ಸೂಟ್ ಕೇಸ್ ಅನ್ನ ಮೂವ್ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಹುಡುಗನ ಕೈಯಲ್ಲಿ. ಹೀಗಿರ್ಬೇಕಾದ್ರೆ ಹೇಗೆ ಅಷ್ಟು ದೂರ ವಾಷಿಂಗ್ಟನ್ ವರೆಗೂ ಹೋಗೋಕೆ ಆಗುತ್ತೆ? ಆವಾಗ್ಲೇ ದೂರದಲ್ಲಿ ಇರ್ತಾ ಇರುವ ಇವರ ಮನೆಯ ಹಸುವಿನ ಕೊಠಡಿ ಇರೋದನ್ನ ನೋಡ್ತಾನೆ. ಅಲ್ಲಿಗೆ ಹೋಗಿ ನಮ್ಮ ಹುಡುಗ ನೋಡ್ಬೇಕಾದ್ರೆ ಲೇಟನ್ ಅವನ ಕೈಗಾಡಿ ಒಂದಿರುತ್ತೆ, ಅದರಲ್ಲಿ ತೆಗೆದು ಈ ಸೂಟ್ ಕೇಸ್ ಅನ್ನ ಇಟ್ಕೊಂಡು ನಮ್ಮ ಹುಡುಗ ಹಾಗೆ ಹೇಳ್ಕೊಂಡು ಮೂವ್ ಆಗ್ತಿರ್ತಾನೆ. ಹಾಗೆ ಅವನ ಬಾಡಿಗೆ ಗಾಡಿಯನ್ನ ತಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ನೋಡಿದ್ರೆ ಅವನ ತಂದೆ ಅವರ ಕಾರು. ಅಪ್ಪ ಸರಿಯಾಗಿ ಸಿಗಕೊಂಡ್ವಿ ನಾವು ಅಂತ ಅನ್ಕೋತಾನೆ ಹುಡುಗ. ಆದ್ರೆ ಆ ಕಾರು ಇವನನ್ನ ಕೇರೆ ಮಾಡ್ಲಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಿರುತ್ತೆ. ಅವನ ತಂದೆ ಹಾಗೆ ಹೋಗ್ಬಿಟ್ರು. ಇದಕ್ಕಿಂತ ಹೆಚ್ಚಾಗಿ ಯಾರುವೆ ನನ್ನನ್ನ ಅವಮಾನ ಮಾಡೋಕೆ ಆಗಲ್ಲ, ಕತ್ತಲೆಯಲ್ಲಿ ಏನೋ ಒಂದನ್ನ ತಳ್ಕೊಂಡು ನಮ್ಮ ಮಗ ಹೋಗ್ತಿದ್ದಾನೆ ಅಂತ ಏನಾದ್ರೂ ಕೇರ್ ಮಾಡಿದ್ರೆ ನೋಡಿದ್ರ ಆ ಮನುಷ್ಯ ಅಂತ ನಮ್ಮ ಹುಡುಗ ಬೇಜಾರಾಗ್ತಿರ್ತಾನೆ. ಆದ್ರೂ ನಮ್ಮ ತಂದೆನ ನಾನು ತಪ್ಪು ಹೇಳೋಕೆ ಆಗಲ್ಲ, ಯಾಕೆಂದ್ರೆ ಅವರ ಫೇವರೇಟ್ ಮಗ ನಾನಿಲ್ವಲ್ಲ, ಅದಕ್ಕಾಗಿನೇ ಈ ರೀತಿ ಮಾಡ್ತಿದ್ದಾರೆ ಅನ್ಸುತ್ತೆ. ಸರಿ ಆಯ್ತು, ನನ್ನ ಪ್ರಯಾಣವನ್ನ ನಾನು ಶುರು
ಮಾಡ್ತೀನಿ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡೇ ಹೋಗ್ತಿರ್ತಾನೆ. ಇವನ ಪುಟ್ಟ ಲೆಗ್ಸ್ ಇಂದ ಎಷ್ಟು ಹೆಜ್ಜೆಗಳನ್ನ ಇಟ್ಟು ಮೂವ್ ಆಗ್ತಿದೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಹೋಗ್ತಿರ್ತಾನೆ. ಇವಾಗ ಇವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಇವನಿಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಇವರ ಊರಲ್ಲಿ ಇರ್ತಾ ಇರುವ ಒಂದೇ ಒಂದು ವಿಷಯ ಏನು ಅಂದ್ರೆ ಅದು ಟ್ರಾನ್ಸ್ಪೋರ್ಟ್. ಆ ಗೂಡ್ಸ್ ಟ್ರೈನ್ ಯಾವ ಟೈಮ್ ಅಲ್ಲಿ ಕ್ರಾಸ್ ಆಗುತ್ತೆ ಅನ್ನೋದು ನಮ್ಮ ಹುಡುಗನಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದನ್ನ ಇಟ್ಟೇನೆ ನಮ್ಮ ಹುಡುಗ ಊರನ್ನ ಬಿಟ್ಟೇನೆ ಹೊರಗಡೆ ಹೋಗೋದು. ಆದ್ರಿಂದ ನಮ್ಮ ಹುಡುಗ ಊರಲ್ಲಿ ಇರ್ತಾ ಇರುವ ರೈಲ್ವೆ ಟ್ರ್ಯಾಕಿಗೆ ಹೋಗಿ ನಿಂತ್ಕೋತಾನೆ. ಏನೇ ಅವರ ಊರಲ್ಲಿ ರೈಲ್ವೆ ಸ್ಟೇಷನ್ ಇದ್ರೂ ಕೂಡ ಅಲ್ಲಿ ಟ್ರೈನ್ ಅನ್ನ ಸ್ಟಾಪ್ ಮಾಡಲ್ಲ. ಯಾಕೆಂದ್ರೆ ಅದು ಒಂದು ಗೂಡ್ಸ್ ಟ್ರೈನ್. ಆದ್ರೆ ಅದನ್ನ ಸ್ಟಾಪ್ ಮಾಡಿಸೋದಕ್ಕೆ ನಮ್ಮ ಹುಡುಗನ ಹತ್ರ ಒಂದು ಐಡಿಯಾ ಇರುತ್ತೆ. ಗ್ರೀನ್ ಕಲರ್ ಅಲ್ಲಿ ತೋರಿಸುತ್ತೆ ಅಲ್ವಾ ಲೈಟ್, ಅದನ್ನ ರೆಡ್ ಕಲರ್ ಮಾರ್ಕರ್ ಪೆನ್ ಅನ್ನು ಯೂಸ್ ಮಾಡಿ ರೆಡ್ ಕಲರ್ ಲೈಟ್ ಆಗಿ ಚೇಂಜ್ ಮಾಡಿ ಬಿಡ್ತಾವನೆ. ಯಾವ ಮಟ್ಟಿಗೆ ಬುದ್ಧಿವಂತಿಗೆ ಆದ ಕಳ್ಳನ್ ಮಗ ಅಂತ ನೋಡಿ ಇವನು. ಅದೇ ತರ ಇವನ ಪ್ಲಾನ್ ಕೂಡ ಇವಾಗ ವರ್ಕೌಟ್ ಆಗುತ್ತೆ. ಈ ರೆಡ್ ಸಿಗ್ನಲ್ ಅನ್ನು ನೋಡಿಬಿಟ್ಟು ಬಂದಿದ್ದ ಗೂಡ್ಸ್ ಟ್ರೈನ್ ಅಲ್ಲಿ ನಿಲ್ಲುತ್ತೆ. ಓಕೆ, ನಮ್ಮ ಪ್ಲಾನ್ ಪ್ರಕಾರ ಟ್ರೈನ್ ನಿಂತ್ಬಿಟ್ಟಿದೆ, ನಾವು ಇಲ್ಲಿಂದ ಹೊರಡ್ ಬಿಡೋಣ ಅಂತ ಅವನ ಕೈಯಲ್ಲಿ ಆಗದೆ ಇದ್ರು ಕೂಡ ತುಂಬಾನೇ ಕಷ್ಟಪಟ್ಟು ಅವನ ಸೂಟ್ ಕೇಸ್ ಅನ್ನ ಟ್ರೈನಿಗೆ ಹತ್ತಿಸ್ಕೊತಿರ್ತಾನೆ. ಆವಾಗ ಅಲ್ಲಿರುವ ಗಾರ್ಡ್ಸ್ ಇವನನ್ನು ನೋಡ್ಬಿಡ್ತಾವ್ರೆ. ಯಾರೋ ನೀನು ನಿಂತ್ಕೊಳ್ಳು ಅಂತ ನಮ್ಮ ಹುಡುಗನನ್ನ ಹಿಡಿಯೋದಕ್ಕಾಗಿ ಆ ಇಬ್ಬರು ಗಾರ್ಡ್ಸ್ ನಮ್ಮ ಹುಡುಗನನ್ನ ಚೇಸ್ ಮಾಡಿ ಬರ್ಬೇಕಾದ್ರೆ ಟ್ರೈನ್ ಬೇರೆ ಮೂವ್ ಆಗ್ಬಿಟ್ಟಿರುತ್ತೆ. ಆವಾಗ ನಮ್ಮ ಹುಡುಗನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಟ್ರೈನ್ ಬೇರೆ ರನ್ನಿಂಗ್ ಅಲ್ಲಿ ಇರ್ತಿದೆ, ಹಾಗೆ ಅದನ್ನ ಕ್ಯಾಚ್ ಮಾಡಬೇಕು. ಅವಾಗ ಫಟ್ ಅಂತ ಅವನ ಸೈನ್ಸ್ ನಾಲೆಜ್ ಅನ್ನು ಯೂಸ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಅನ್ನ ಹಾಕಿ ಆ ಜಾಗದಲ್ಲಿ ಒಂದು ಚಿಕ್ಕ ಕ್ರೈನ್ ಈ ರೀತಿ ರನ್ ಆಗ್ತಿರುತ್ತೆ. ಅದ್ರ ಮೇಲೆ ಓಡಿ ಹೋಗಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಜಂಪ್ ಮಾಡಿ ಟ್ರೈನಿಗೆ ಬಂದು ಬೀಳ್ತಾನೆ ನಮ್ಮ ಹುಡುಗ. ಅಷ್ಟೇ, ನಮ್ಮ ಸ್ಪೈವೇಟಿನ ಟ್ರಾವೆಲ್ ಶುರು ಆಗೋಯ್ತು. ಆ ಗಾರ್ಡ್ಸ್ ಕೈಯಲ್ಲಿ ನಮ್ಮ ಹುಡುಗನನ್ನ ಹಿಡಿಯೋಕೆ ಆಗ್ಲಿಲ್ಲ. ಟ್ರೈನ್ ಹೊರಟ್ಬಿಟ್ಟಿದೆ, ನಮ್ಮ ಹುಡುಗನು ಹೊರಟು ಬಿಟ್ಟಿದ್ದಾನೆ. ಇವಾಗ ವಾಷಿಂಗ್ಟನ್ ಕಡೆ ನಮ್ಮ ಹುಡುಗ ಫೇಸ್ ಮಾಡಿ ಹೋಗ್ತಿರ್ತಾನೆ. ಆ ರೀತಿ ಹೋಗ್ಬೇಕಾದ್ರೆ ಆ ಸೌಂದರ್ಯವಾದ ಪ್ರಯಾಣ, ಆ ಸುಂದರವಾದ ಗಾಳಿ, ಆ ಸೀನರೀಸ್, ಆ ಟ್ರಾವೆಲ್ ವೈಬ್ ಇವು ಎಲ್ಲವನ್ನೂ ಎಂಜಾಯ್ ಮಾಡ್ಕೊಂಡೇ ಹೋಗ್ತಿರ್ತಾನೆ. ಹಾಗಿರ್ಬೇಕಾದ್ರೆ ನಮ್ಮ ಹುಡುಗ ಇಮ್ಯಾಜಿನೇಷನ್ ಎಲ್ಲ ಸೂಪರ್ ಆಗಿ ಮಾಡ್ಕೋತಾನೆ ಅಲ್ವಾ. ಸೊ ಅವನ ಜೊತೆಗೇನೆ ಅವನ ಅಣ್ಣ ಲೇಟ್ ಅನ್ನು ಇರೋ ರೀತಿ ಕಲ್ಪನೆ ಮಾಡ್ಕೋತಾನೆ. ಈ ರೀತಿ ತುಂಬಾ ವಿಷಯಗಳ ಬಗ್ಗೆ ನಮ್ಮ ಹುಡುಗ ಇಮ್ಯಾಜಿನೇಷನ್ ಮಾಡ್ಕೊಂಡೆ ಹಾಗೆ ಅವನ ಪ್ರಯಾಣವನ್ನ ಮಾಡ್ತಿರ್ಬೇಕಾದ್ರೆ ಕ್ಯಾಸ್ಪರ್ ಅನ್ನೋ ಜಾಗದಲ್ಲಿ ಇವಾಗ ಟ್ರೈನ್ ಸ್ಟಾಪ್ ಆಗುತ್ತೆ. ಇವಾಗ ಟ್ರೈನ್ ಅನ್ನು ಸ್ಟಾಪ್ ಮಾಡಿದೆ ಯಾರು ಅಂತ ನೋಡಿದ್ರೆ ಪೊಲೀಸರ್ಸ್. ಏನಕ್ಕಾಗಿ ಪೊಲೀಸರ್ಸ್ ಆ ಟ್ರೈನ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಈ ತರ ಒಬ್ಬ ಚಿಕ್ಕ ಹುಡುಗ ಟ್ರೈನ್ ಅಲ್ಲಿ ಹತ್ಕೊಂಡು ಬಂದ್ಬಿಟ್ಟಿದ್ದಾನೆ ಅನ್ನುವ ಇನ್ಫಾರ್ಮೇಶನ್ ಇವ್ರುಗಳಿಗೆ ಸಿಕ್ಬಿಟ್ಟಿರುತ್ತೆ. ಸೊ ಅವನನ್ನ ಹಿಡಿಯೋದಕ್ಕಾಗಿ ಅಂದ್ರೆ ನಮ್ಮ ಪೈವೇಟ್ ಅನ್ನ ಹಿಡಿಯೋದಕ್ಕಾಗಿನೇ ಈ ಪೊಲೀಸರ್ಸ್ ಸ್ಟಾಪ್ ಮಾಡಿದ್ದಾರೆ. ಇದನ್ನ ನಮ್ಮ ಹುಡುಗ ನೋಡ್ಬಿಟ್ಟ. ಅಷ್ಟೇ, ಸಿಗೋಕೋಬಿಟ್ರೆ ನಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಹೆದರಿ ಓಡಿ ಹೌಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇದ್ರಲ್ಲಿ ಬೇರೆ ಒಬ್ಬರು ಡುಮ್ಮ ಪೊಲೀಸ್ ಇರ್ತಿದ್ದಾರೆ. ಅವರು ನಮ್ಮ ಹುಡುಗನನ್ನ ಕಂಡು ಹಿಡಿದೇ ಬಿಡಲ್ಲ ಅನ್ಸುತ್ತೆ. ಕೆಳಗಡೆ ಬಗ್ಗಿ ಹುಡುಕ್ತಾರೆ, ಮೇಲ್ಗಡೆ ಹತ್ತಿ ಹುಡುಕ್ತಾರೆ, ಭಯಂಕರವಾಗಿ ಹುಡುಕ್ತಿರ್ತಾರೆ. ಆ ರೀತಿ ಹುಡುಕ್ತಾನೆ ಇರ್ಬೇಕಾದ್ರೆ ನಮ್ಮ ಹುಡುಗ ಆ ಟ್ರೈನ್ ಅಲ್ಲಿ ಒಂದು ಕ್ಯಾರವನ್ ಡೆಲಿವರಿಗಾಗಿ ಹೋಗ್ತಿದೆ ಅನ್ಸುತ್ತೆ. ಅದ್ರ ಒಳಗಡೆ ಹೋಗಿ ಹೌಸ್ಕೊತಾನೆ. ಅದ್ರ ಒಳಗಡೆ ಹೋದ್ರು ಆ ಪೊಲೀಸ್ ಅವರು ಬಿಡೋ ರೀತಿ ಕಾಣ್ತಿಲ್ಲ. ಸ್ಮೆಲ್ ಮಾಡಿ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅಯ್ಯೋ, ಇವಾಗ ಸಿಗಾಕೋಬಿಡ್ತೀವಿ ಅನ್ಸುತ್ತೆ ನಾವು ಅಂತ ಅನ್ಕೊಂಡ ನಮ್ಮ ಹುಡುಗ ಸಡನ್ ಆಗಿ ಒಂದು ಆಕ್ಟಿಂಗ್ ಅನ್ನ ಹಾಕ್ತಾನೆ. ನೋಡಿ, ಆ ಪೊಲೀಸ್ ಅವರ ಕೈಯಲ್ಲಿ ಆ ಕ್ಯಾರವನ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗೋಕೆ ಆಗಲ್ಲ. ಒಳಗಡೆ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ವಿಂಡೋ ಇಂದ ಒಳಗಡೆ ನೋಡ್ತಾರೆ ಪೊಲೀಸ್. ಆ ರೀತಿ ನೋಡ್ಬೇಕಾದ್ರೆ ಆಲ್ರೆಡಿ ಆ ಕ್ಯಾರವನ್ ಒಳಗಡೆ ಒಂದು ಫ್ಯಾಮಿಲಿ ಇರೋ ರೀತಿ ಗೊಂಬೆಗಳೆಲ್ಲ ಇರುತ್ತೆ. ಸೊ ಆ ಗೊಂಬೆಗಳ ಜೊತೆ ಗೊಂಬೆ ರೀತಿ ಫೋಸ್ ಕೊಡ್ಕೊಂಡು ಕೂತಿರ್ತಾನೆ ನಮ್ಮ ಹುಡುಗ. ತುಂಬಾ ಹೊತ್ತಿಂದ ಪೊಲೀಸ್ ಅವರು ವಾಚ್ ಮಾಡ್ತಿದ್ದಾರೆ. ಅವರು ಬಿಡೋ ರೀತಿ ಕಾಣ್ತಿಲ್ಲ. ನಮ್ಮ ಹುಡುಗನಿಗೆ ಮೂಗಿಂದ ಎಲ್ಲ ಸುರಿತಿರುತ್ತೆ. ಆದ್ರೂ ಜೀವನೇ ಹೋದ್ರು ಪರವಾಗಿಲ್ಲ ಮಗ, ಬಿಟ್ಬಿಡ್ಬೇಡ ಅಂತ ಮನ್ಸೊಳಗಡೆನೆ ಅನ್ಕೊಂಡು ಮೇಂಟೈನ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಆ ಪೊಲೀಸ್ ಆಫೀಸರ್ ಟಯರ್ಡ್ ಆಗ್ಬಿಟ್ಟು ಟ್ರೈನ್ಗೂ ಲೇಟ್ ಆಗ್ತಿದ್ಯಾ ಅಂತ ಆ ಹುಡುಗ ಈ ಟ್ರೈನ್ ಅಲ್ಲಿ ಇಲ್ಲ, ಹೋಗ್ಲಿ ಪರವಾಗಿಲ್ಲ ಅಂತ ಟ್ರೈನ್ ಅನ್ನ ಕಳಿಸ್ಕೊಟ್ಬಿಡ್ತಾರೆ. ಅಷ್ಟೇ, ಇವಾಗ ಟ್ರೈನ್ ಹೊರಡ್ಬೇಕಾದ್ರೆ ನಮ್ಮ ಹುಡುಗನು ಹಾಗೆ ಎಂಜಾಯ್ ಮಾಡ್ಕೊಂಡು ಆ ಕ್ಯಾರವನ್ ಒಳಗಡೆ ಸೆಟ್ಲ್ ಆಗ್ತಾನೆ. ಟೈಮ್ ಆಗುತ್ತೆ. ಹಾಗೆ 2 ದಿನ ಆಗ್ಬಿಟ್ಟಿರುತ್ತೆ. ನಮ್ಮ ಹುಡುಗನ ಹತ್ರ ಇದ್ದ ಫುಡ್ ಎಲ್ಲ ಖಾಲಿ ಆಗಿದೆ. ಇವಾಗ ಹೊಟ್ಟೆ ಶು ಬರೋದಕ್ಕೆ ಶುರು ಆಯ್ತು. ಅದಕ್ಕೆ ತಕ್ಕಿದ ಹಾಗೆ ಆ ಕ್ಯಾರವನ್ ಒಳಗಡೆ ಇರ್ತಾ ಇರುವ ಫುಡ್ ಎಲ್ಲವೇ ಇದೆ. ಆದ್ರೆ ಎಲ್ಲವೇ ಡಮ್ಮಿ ಫುಡ್ಸ್. ತಿನ್ನೋದಕ್ಕೆ ಊಟ ಇದೆ, ಆದ್ರೆ ತಿನ್ನೋಕೆ ಆಗಲ್ಲ. ಇದರಲ್ಲಿ ಬೇರೆ ನಮ್ಮ ಹುಡುಗನಿಗೆ ಹೋಮ್ ಸಿಕ್ ಬೇರೆ ಫೀಲ್ ಮಾಡ್ತಿದ್ದಾನೆ. ಲೋನ್ಲಿ ಆಗಿ ಫೀಲ್ ಮಾಡ್ತಿದ್ದಾನೆ. ಹೊಟ್ಟೆ ಹಸುವಲ್ಲಿ ಆ ಕಡೆ ತಿರುಗಿ ಮಲಗ್ತಾನೆ, ಈ ಕಡೆ ತಿರುಗಿ ಮಲಗ್ತಾನೆ. ಏನಿವೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಸರಿ, ಓಕೆ, ಹೊರಗಡೆ ಸೀನರೀಸ್ ಅನ್ನ ನೋಡಿ ಮೇಂಟೈನ್ ಮಾಡ್ಕೊಳ್ಳೋಣ ಅಂತ ಅದೇ ರೀತಿ ನೋಡಿ ಮೇಂಟೈನ್ ಮಾಡ್ಕೊಂಡು ಬರ್ತಿರ್ತಾನೆ. ಹೊಟ್ಟೆ ಹಸುವನ್ನ ತಡ್ಕೊತಿರ್ತಾನೆ. ಹಾಗೆ ಟ್ರಾವೆಲ್ ಬೇರೆ ತುಂಬಾ ಲಾಂಗ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಆವತ್ತಿನ ರಾತ್ರಿ ನೆಬ್ರಾಸ್ಕಾ ಅನ್ನೋ ಜಾಗದಲ್ಲಿ ಟ್ರೈನ್ ಬಂದು ಸ್ಟಾಪ್ ಆಗುತ್ತೆ. ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಟ್ರೈನ್ ನಿಲ್ಲುತ್ತೆ ಅನ್ಸುತ್ತೆ. ಆವಾಗ ಫಟಾರ್ ಅಂತ ಅವನ ತಲೆಯನ್ನು ಹೊರಗಡೆ ಹಾಕ್ತಾನೆ ನಮ್ಮ ಹುಡುಗ. ಏನು ಅಂತ ನೋಡಿದ್ರೆ ಆ ಜಾಗದಲ್ಲಿ ಹಾಟ್ ಡಾಗ್ ಸ್ಮೆಲ್ ಬರ್ತಿರುತ್ತೆ. ಓಕೆ, ಇದೇನೆ ಕರೆಕ್ಟ್ ಆದ ಸಮಯ. ಈ ಟೈಮ್ಗೆ ಹೋಗಿ ನಾವು ಊಟ ಮಾಡಿ ರಿಟರ್ನ್ ಬಂದ್ಬಿಡೋಣ ಅಂತ ಅನ್ಕೊಂಡು ಗಾಡಿಯನ್ನ ಬಿಟ್ಟು ಕೆಳಗಡೆ ಇಳಿತಾನೆ ನಮ್ಮ ಹುಡುಗ. ಆವಾಗ ಸಡನ್ ಆಗಿ ಒಂದು ವಾಯ್ಸ್, ಲೋ ತಮ್ಮ, ಆ ಕಡೆ ಹೋಗ್ಬೇಡ, ಈ ಕಡೆ ಬಾ ಅಂತ ಕರೀತಿರ್ತಾರೆ. ಯಾರಿದು ಅಂತ ಅನ್ಕೊಂಡು ನಮ್ಮ ಹುಡುಗನ ಅವರ ಹತ್ರ ಬಂದು ನೋಡ್ಬೇಕಾದ್ರೆ ಇಲ್ಲಿ ಒಬ್ಬ ತಾತ
ಅಂತ ಟ್ರೈನ್ ಇಂದ ಗ್ರೀಸ್ ಅನ್ನ ಕದೀತಿರ್ತಾರೆ. ಇದರಲ್ಲಿ ನಮ್ಮ ಹುಡುಗನನ್ನ ಬೇರೆ ಹೆಲ್ಪಿಗೆ ಕರಿಬೇಕಾದ್ರೆ ಸರಿ ತಾತನನ್ನು ನೋಡೋದಕ್ಕೆ ಪಾಪವಾಗಿದೆ, ಹೆಲ್ಪ್ ಅನ್ನ ಮಾಡೋಣ ಅಂತ ನಮ್ಮ ಹುಡುಗನು ಬಂದಿರ್ತಾನೆ. ನಂತರ ಅಜ್ಜ ಸರಿ ತುಂಬಾ ಹೊತ್ತು ಈ ಜಾಗದಲ್ಲೇ ಇರಬೇಡ, ಬಾ ನನ್ನ ಜೊತೆ, ಇಲ್ಲಾಂದ್ರೆ ನೀನು ಸಿಗೋಕೋಬಿಡ್ತೀಯಾ ಅಂತ ಹೇಳಿ ನಮ್ಮ ಹುಡುಗನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಏನು ಅಂತ ನೋಡಿದ್ರೆ ಇವರು ಒಂದು ಹಳೆ ಟ್ರೈನು ರನ್ನೇ ಆಗಲ್ಲ ಅನ್ಸುತ್ತೆ, ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಅದರಲ್ಲಿ ಲೀವ್ ಮಾಡ್ತಿರ್ತಾರೆ. ಆ ಕಂಪಾರ್ಟ್ಮೆಂಟ್ ಅನ್ನೇ ಇವರ ಮನೆಯಾಗಿ ಚೇಂಜ್ ಮಾಡ್ಕೊಂಡಿರ್ತಾರೆ. ಇವರು ಗ್ರೀಸ್ ಅನ್ನ ಕದ್ದು ಬಂದಿದ್ದೆ ಇವರು ಶೂಗೆ ಪಾಲಿಸ್ ಅನ್ನ ಹಾಕೊಳ್ಳೋದಕ್ಕಾಗಿ. ವಟ ಅಂತ ಮಾತಾಡ್ತಿದ್ದಾರೆ. ಅವರ ಅಜ್ಜಿ ಒಂದು ಮೋಟಿವೇಶನಲ್ ಕಥೆಯನ್ನು ಹೇಳಿದ್ರಂತೆ, ಅದನ್ನ ಇವಾಗ ನಮ್ಮ ಹುಡುಗನಿಗೆ ಹೇಳ್ತಾರೆ. ಇವು ಎಲ್ಲವನ್ನು ಕೇಳಿಸ್ಕೊಂಡ ಮೇಲೆ ನಮ್ಮ ಹುಡುಗ ಇಲ್ಲ ಅದರಲ್ಲಿ ಸೈನ್ಸ್ ತಪ್ಪಾಗಿರ್ತಾ ಇದೆ, ನಿಮ್ಮ ಅಜ್ಜಿ ನಿಮ್ಮನ್ನ ಏಮರ್ಸ್ಬಿಟ್ಟಿದ್ದಾರೆ ಅನ್ಸುತ್ತೆ, ಸುಳ್ಳು ಕಥೆಯನ್ನು ನಿಮಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಜ್ಜ, ಲೋ ಯಾರೋ ತಮ್ಮ ನೀನು, ಎಲ್ಲಿಂದ ಬರ್ತಿದ್ಯಾ, ಎಷ್ಟು ಬ್ರಿಲಿಯಂಟ್ ಆಗಿ ಇರ್ತಿದ್ಯಲ್ಲೋ, ಸರಿ ಓಕೆ ಇರ್ಲಿ, ನೈಸ್ ಟು ಮೀಟ್ ಯು, ಹೊಟ್ಟೆಶ್ವಾಗ್ತಿದೆ ಅಂತ ಹೇಳ್ದೆ ಅಲ್ವಾ, 10 ನಿಮಿಷ ಮಾತ್ರವೇ ಈ ಟ್ರೈನ್ ಇಲ್ಲಿ ನಿಲ್ಲುತ್ತೆ, ಸೊ ಬೇಗ ಹೋಗಿ ಏನನ್ನಾದ್ರೂ ತಿನ್ಕೊಂಡು ಇಲ್ಲಿಂದ ಹೊರಡು ಅಂತ ಅಜ್ಜ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಇವಾಗ ಡೈರೆಕ್ಟ್ ಆಗಿ ಹಾಟ್ ಡಾಗ್ ಅಂಗಡಿಯನ್ನು ಹುಡುಕಿ ಬಂದ್ಬಿಡ್ತಾವನೆ. ಆವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್, ಇವನು ಯಾವಾಗ ಹಾಟ್ ಡಾಗ್ ಕೇಳಿದ್ರು ಅವನ ತಾಯಿ ಇವನನ್ನ ಕರ್ಕೊಂಡು ಹೋಗಿ ಬರೀ ವೆಜಿಟೇಬಲ್ಸ್ ಅನ್ನ ಮಾತ್ರ ತಕೊಡ್ತಿದ್ರಂತೆ. ಈ ಸಲ ನಾನು ಹಾಟ್ ಡಾಗ್ ತಿನ್ನೋದನ್ನ ಯಾರ ಕೈಯಲ್ಲೂ ತಡೆಯೋಕೆ ಆಗಲ್ಲ ಅಂತ ಅಂಗಡಿಯಲ್ಲಿ ಕೂತು ಸಿಕ್ಕಾಪಟ್ಟೆ ಆರ್ಡರ್ ಗಳನ್ನ ಹಾಕ್ತಿರ್ತಾನೆ ಹುಡುಗ. ಆ ಸಮಯ ಅಂತ ನೋಡಿ ಆ ಜಾಗಕ್ಕೆ ಒಬ್ಬರು ಪೊಲೀಸ್ ಆಫೀಸರ್ ಬರ್ತಾರೆ. ಅವರ ಕೈಯಲ್ಲಿ ಮಿಸ್ಸಿಂಗ್ ಪೋಸ್ಟರ್ ಇರುತ್ತೆ. ಏನಮ್ಮ ಈ ಹುಡುಗನನ್ನು ನೋಡ್ದ, ಈ ಹುಡುಗ ಮಿಸ್ ಆಗ್ಬಿಟ್ಟಿದ್ದಾನೆ, ಕಾಣೆ ಆಗ್ಬಿಟ್ಟಿದ್ದಾನೆ ಅಂತ ಕೇಳ್ಕೊಂಡ್ ಬಂದಿರ್ತಾರೆ. ನಮ್ಮ ಹುಡುಗನ ಫೋಟೋವನ್ನೇ ತೋರಿಸಿ ಕೇಳ್ತಿರ್ತಾರೆ. ಅಯ್ಯೋ ಅಂತ ಅನ್ಕೊಂಡು ನಮ್ಮ ಹುಡುಗನ ಈ ಕಡೆ ತಿರುಗಿ ಹೌಸ್ಕೊತಾನೆ. ಆವಾಗ ಅಂಗಡಿ ಲೇಡಿ ನೋಡ್ಬಿಟ್ಟು, ಇಲ್ಲ ಸರ್, ಈ ರೀತಿ ಒಬ್ಬ ಹುಡುಗನನ್ನ ನಾವು ನೋಡೇ ಇಲ್ವಲ್ಲ, ಬೇಕಾಗಿದ್ರೆ ಈ ಪೋಸ್ಟರ್ ಅನ್ನ ಇಲ್ಲೇ ಅಂಟಿಸಿ ಹೋಗಿ ಸರ್, ನೋಡಿದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಪೊಲೀಸರ್ಸ್ ಅನ್ನ ಅಲ್ಲಿಂದ ಕಳ್ಸಿಕೊಟ್ಬಿಡ್ತಾರೆ. ಅವ್ರುಗಳು ಆ ಕಡೆ ಹೋಗಿದ ತಕ್ಷಣ ಈ ಕಡೆ ನಮ್ಮ ಹುಡುಗನನ್ನ ನೋಡಿ, ತಮ್ಮ ಆ ಪೋಸ್ಟರ್ ಅಲ್ಲಿ ಇರುವ ಹುಡುಗನನ್ನ ನೋಡಿದ್ರೆ ನಿನ್ ತರನೇ ಇರ್ತಿದ್ಯಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನಿಗೆ ಮೈಯೆಲ್ಲ ನಡ್ಗೋದಕ್ಕೆ ಶುರು ಆಗುತ್ತೆ. ಸುಮ್ನೆ ಹೇಳ್ದೆಪ್ಪ, ನೀನು ನೋಡೋದಕ್ಕೆ ತುಂಬಾನೇ ಅದಕ್ಕಿಂತ ಮುದ್ದಾಗಿ ಇರ್ತಿದ್ಯಾ, ತಗೋ ಹಾಟ್ ಡಾಗ್ ತಗೊಂಡು ಹೋಗಿ ತಿನ್ನು ಅಂತ ಹೇಳ್ಬೇಕಾದ್ರೆ, ಅಪ್ಪ ಎಸ್ಕೇಪ್ ಆದ್ವಿ ನಾವು ಅಂತ ಅನ್ಕೊಂಡು ನಮ್ಮ ಹುಡುಗ ಹಾಟ್ ಡಾಗ್ ಅನ್ನ ತಗೊಂಡು ಟ್ರೈನಿಗೆ ಓಡಿ ಬರ್ತಾನೆ. ಆವಾಗ ಜಾಗದಲ್ಲಿ ಒಂದು ಟೆಲಿಫೋನ್ ಬೂತ್ ಇರೋದನ್ನ ನೋಡ್ತಾನೆ. ಅದನ್ನ ನಮ್ಮ ಹುಡುಗ ನೋಡ್ಬೇಕಾದ್ರೆ ಇಲ್ಲಿ ಮನೇಲಿ ಇರ್ತಾ ಇರುವ ಟೆಲಿಫೋನ್ಗೆ ಒಂದು ಕಾಲ್ ಬರುತ್ತೆ. ಫೋನ್ ಕಾಲ್ ಅನ್ನ ಪಿಕ್ ಮಾಡಿ, ಮಗ ಎಲ್ಲಿರ್ತಿದ್ಯಾಪ್ಪ, ನಿನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿ ಹೋಗ್ಬಿಟ್ರ, ಆರಾಮಾಗಿರ್ತಾ ಇದೆಯಾ, ಏನಾಯ್ತು ಚಿನ್ನ, ನೀನು ಎಲ್ಲಿರ್ತಾ ಇದೆಯಾ, ಕರೆಕ್ಟ್ ಆಗಿ ಹೇಳು, ನಾನು ಬಂದು ನಿನ್ನನ್ನ ಕಾಪಾಡಿ ಬಂದ್ಬಿಡ್ತೀನಿ ಅಂತ ಅಮ್ಮ ಹೇಳ್ಬೇಕಾದ್ರೆ ಒಂದು ಕಡೆ ಅಕ್ಕ ಫೋನ್ ಅನ್ನ ತಗೊಂಡು, ತಮ್ಮ ಎಲ್ಲಿರ್ತಿದ್ಯಾ ಕಣು, ನೀನ್ ಇಲ್ಲದೆ ನನ್ನ ಕೈಯಲ್ಲಿ ಇರೋಕೆ ಆಗಲ್ಲ ಕಣೋ. ತಂದೆ ಫೋನ್ ಅನ್ನ ತಗೊಂಡು, ಎಲ್ಲಿದ್ಯಾ ಮಗ, ಬಾ ಬೇಗ ಮನೆಗೆ ಬಂದ್ಬಿಡು, ಎಲ್ಲಿದ್ಯಾ ಅಂತ ಹೇಳು, ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಎಲ್ಲರೂ ಮಾತಾಡೋ ರೀತಿ ಕಾಣುತ್ತೆ. ಆದ್ರೆ ಇವು ಎಲ್ಲವೇ ನಮ್ಮ ಹುಡುಗನ ಇಮ್ಯಾಜಿನೇಷನ್ ಅಷ್ಟೇ. ಈ ರೀತಿಯೆಲ್ಲ ನನ್ನ ಲೈಫ್ ಅಲ್ಲಿ ನಡೆಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಅವನ ಮನ್ಸೊಳಗಡೆ ಫೀಲ್ ಮಾಡ್ತಿರ್ತಾನೆ ನಮ್ಮ ಹುಡುಗ. ಏನೋ ಒಂದು ನಮ್ಮ ಹುಡುಗನ ಮನ್ಸೊಳಗಡೆ ಸಿಕ್ಕಾಪಟ್ಟೆ ಬೇಜಾರಿರ್ತಿದೆ. ಅವನ ಫ್ಯಾಮಿಲಿ ಇವನನ್ನ ದೊಡ್ಡದಾಗಿ ಕೇರ್ ಮಾಡಿಲ್ಲ, ಟ್ರೀಟ್ ಸರಿಯಾಗಿ ಮಾಡಿರ ಅಂತ ಅನ್ಕೊಂಡಿರ್ತಾನೆ. ಅದರ ಹಿಂದೆ ತುಂಬಾ ವಿಷಯಗಳು ಇರುತ್ತೆ. ಸೊ ಇವಾಗ ಮತ್ತೆ ನಮ್ಮ ಹುಡುಗನ ಟ್ರಾವೆಲ್ ಕಂಟಿನ್ಯೂ ಆಗುತ್ತೆ. ಇವಾಗ ನಮ್ಮ ಹುಡುಗ ಹೊಟ್ಟೆ ತುಂಬಾ ತಿಂದಾಯ್ತು, ಇವಾಗ ಯಾವುದೇ ರೀತಿಯ ಹೊಟ್ಟೆ ಹಸಿವು ಇಲ್ಲ. ಸೊ ಮತ್ತೆ ಕ್ಯಾರವನ್ ಒಳಗಡೆ ಹೋಗಿ ಆರಾಮಾಗಿ ಮಲ್ಕೋತಾನೆ, ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ನಿದ್ದೆನೆ ಬರ್ತಾ ಇಲ್ಲ. ಅಂತ ಸಮಯದಲ್ಲಿ ಅವನ ತಾಯಿ ಹತ್ರ ಇಂದ ತಗೊಂಡು ಬಂದಿದ್ದ ಡೈರಿಯ ನೆನಪು ಅವನಿಗಾಗುತ್ತೆ. ಸೊ ಆ ಡೈರಿನ ತಗೊಂಡು ಒಂದೊಂದು ಪೇಜ್ ಆಗಿ ಟರ್ನ್ ಮಾಡಿ ನೋಡ್ತಾನೆ. ಆ ರೀತಿ ಅವನು ಬುಕ್ ಅನ್ನ ಹಾಗೆ ಪೇಪರ್ ಚೇಂಜ್ ಮಾಡಿ ನೋಡ್ಬೇಕಾದ್ರೆ ಆವಾಗ್ಲೇನೆ ಇವನಿಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅವನ ತಾಯಿ ಇವನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ. ಲೇಟನ್ ಮೇಲೇನೆ ಇವನ ಮನೆಯಲ್ಲಿ ಇರ್ತಿರೋರು ಎಲ್ಲರಿಗೂ ಪ್ರೀತಿ ಜಾಸ್ತಿ ಅಂತ ಅನ್ಕೊಂಡಿದ್ದ ಇವನು. ಆದ್ರೆ ಇವನ ಮೇಲೇ ಅವರಿಗೆ ಪ್ರೀತಿ ಇರ್ತಾ ಇದೆ ಅನ್ನೋ ವಿಷಯ ಅವರ ಡೈರಿಯನ್ನು ಓದಿದ ಮೇಲೇನೆ ಅವನಿಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ. ನಂತರ ಲೇಟನ್ ತೀರೋಗಿದ್ದು, ಅವನು ಸತ್ತ ಮೇಲೆ ಇವರ ಫ್ಯಾಮಿಲಿ ಕೊಲಾಪ್ಸ್ ಆಗಿದ್ದು, ಇಂಪಾರ್ಟೆಂಟ್ಲಿ ಲೇಟನ್ ತೀರೋದ ಮೇಲೆ ನಮ್ಮ ಸ್ಪೈವೇಟ್ ಅಲೋನ್ ಆಗಿ ಆಟ ಆಡ್ತಾ ಇದ್ದಿದ್ದು, ಬೇಜಾರಾಗಿ ಲೇಟನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರಾಗಿ ನಿಂತಿದ್ದು, ಅದನ್ನು ನೋಡಿ ತಾಯಿ ಅವರು ಬೇಜಾರಾಗಿದ್ದು ಇವು ಎಲ್ಲವನ್ನೂ ಆ ಬುಕ್ ಅಲ್ಲಿ ಬರ್ದಿಟ್ಟಿರ್ತಾರೆ. ಇವು ಎಲ್ಲವನ್ನು ನೋಡಿ ನಮ್ಮ ಸ್ಪೈವೇಟ್ ತುಂಬಾನೇ ಬೇಜಾರಾಗ್ತಿರ್ತಾನೆ. ಫಸ್ಟ್ ಟೈಮ್ ಅವನ ತಂದೆ ತಾಯಿಯ ಪ್ರೀತಿಯನ್ನು ಅರ್ಥ ಮಾಡ್ಕೋತಿದ್ದಾನೆ ಹುಡುಗ. ಅದೇ ತರ ಅವರ ಸಿಚುವೇಶನ್ ಅಲ್ಲಿ ನಿಂತು ಅವರ ನೋವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಿರ್ತಾನೆ ಹುಡುಗ. ಇವನ್ನೆಲ್ಲ ನೋಡ್ಕೊಂಡೆ ಹಾಗೆ ಮಲಗ್ ಬಿಡ್ತಾನೆ ನಮ್ಮ ಹುಡುಗ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಕಣ್ಬಿಟ್ಟು ನೋಡಿದ್ರೆ ಟ್ರೈನ್ ಇವಾಗ ಸಿಟಿ ಒಳಗಡೆ ಬಂದ್ಬಿಟ್ಟಿರುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹುಡುಗ ಇವಾಗ ಚಿಕಾಗೋ ಸಿಟಿಯನ್ನ ರೀಚ್ ಮಾಡಾಯ್ತು. ಇದೇನೆ ನಮ್ಮ ಹುಡುಗನ ಡೆಸ್ಟಿನೇಷನ್. ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ನಡ್ಕೊಂಡು ಬೇರೆ ಕಡೆ ಹೋಗ್ಬೇಕು. ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಅವನು ಕಷ್ಟಪಟ್ಟು ತಗೊಂಡು ಬಂದಿದ್ದ ಸೂಟ್ ಕೇಸ್ ಅನ್ನ ತೆಗೆದು ಹೊರಗಡೆ ದುಪ್ಪ ಅಂತ ಹಾಕ್ಬಿಟ್ಟು ಅದರ ನಂತರ ಅವನಿಗೆ ಬೇಕಾಗಿರುವ ಕೆಲವೊಂದು ಚಿಕ್ಕ ಐಟಮ್ಸ್ ಗಳನ್ನ ಮಾತ್ರ ಒಂದು ಚಿಕ್ಕ ಬ್ಯಾಗ್ ಒಳಗಡೆ ಹಾಕೊಂಡು ಆ ದೊಡ್ಡ ಬ್ಯಾಗ್ ಅನ್ನ ಅಲ್ಲಿರೋ ಒಂದು ಎಲೆಕ್ಟ್ರಿಕ್ ಬಾಕ್ಸ್ ಒಳಗಡೆ ಹೌಸ್ ಇಟ್ಬಿಡ್ತಾನೆ. ನಂತರ ನಮ್ಮ ಹೀರೋ ಸ್ಪೈವೇಟ ಅವನ ನೆಕ್ಸ್ಟ್ ಲೆವೆಲ್ಗಾದ ಪ್ರಯಾಣವನ್ನ ಇವಾಗ ಮತ್ತೆ ಶುರು ಮಾಡ್ತಾನೆ. ಹಾಗೆ ಮಾಸ್ ಆಗಿ ನಮ್ಮ ಹುಡುಗ ಹೆಜ್ಜೆ ಇಟ್ಟು ನಡೆದು ಬರ್ತಿರ್ಬೇಕಾದ್ರೆ ಆ ಮಾಸು ಸ್ವಲ್ಪ ಹೊತ್ತಲೆ ಬುಸ್ ಅಂತ ಆಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಕಡೆ ಒಂದು ಪೆಟ್ರೋಲ್ ಗಾಡಿ ಬರುತ್ತೆ. ಅದರಲ್ಲಿರುವ ಪೊಲೀಸ್ ಆಫೀಸರ್ ನಮ್ಮ ಹುಡುಗನನ್ನು ನೋಡ್ಬಿಟ್ಟು, ತಮ್ಮ ಯಾರು ನೀನು, ಇಲ್ಲೇ
ಇಲ್ಲೇನ್ ಮಾಡ್ತಾ ಇದೀಯಾ, ಬಾ ಗಾಡಿಗೆ ಹತ್ಕೋ, ನಿನ್ನ ಕರ್ಕೊಂಡು ಹೋಗಿ ಮನೇಲಿ ಬಿಟ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ಜೂಟ್ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ನೋಡಿ, ಓಡ್ತಾನೆ ಓಡಿ ಹೋಗ್ತಾನೆ ಇರ್ತಾನೆ. ಹಿಂದಿನೇ ಆ ಡುಮ್ಮ ಪೊಲೀಸ್ ಬೇರೆ, ಲೋ ಪುಟ್ಟ ಹೇಳಿದ್ರೆ ಕೇಳು ಕಣಪ್ಪ, ನನ್ನ ಕೈಯಲ್ಲಿ ಓಡಿ ಬರೋಕೆ ಆಗ್ತಾ ಇಲ್ಲ, ಏಜ್ ಬೇರೆ ನನಗೆ ಆಗ್ಬಿಟ್ಟಿದೆ, ನಿಂತ್ಕೊಳ್ಳು ಅಂತ ಹಿಂದೆನೆ ಚೇಸ್ ಮಾಡಿ ಬರ್ತಿರ್ತಾರೆ. ನಮ್ಮ ಹುಡುಗನು ಅವರ ಹತ್ರ ಇಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಸಂಧಿ ಪುಂದಿ ಒಳಗಡೆ ಎಲ್ಲ ನುಗ್ಗಿ ಓಡಿ ಹೋಗ್ತಿರ್ತಾನೆ. ಫೈನಲಿ ಒಂದು ಚಿಕ್ಕ ಬ್ರಿಡ್ಜ್ ಹತ್ರ ಬರ್ತಾನೆ. ಇವನು ಅದನ್ನ ಕ್ರಾಸ್ ಮಾಡಿ ಬಿಡೋಣ ಅನ್ಕೊಳ್ಳೋಷ್ಟ್ರಲ್ಲಿ ಆ ಬ್ರಿಡ್ಜ್ ಡಬಲ್ ಆಗಿ ಓಪನ್ ಆಗುತ್ತೆ. ಅಷ್ಟೇ ಸರಿಯಾಗಿ ಸಿಗಾಕೋಬಿಟ್ಟ ನಮ್ಮ ಹುಡುಗ. ಸಿಗಾಕೊಂಡ ನೀನು ಇವಾಗ ಅಂತ ಡುಮ್ಮ ಪೊಲೀಸು ಹೇಳ್ಕೊಂಡು ಹತ್ರ ಬರ್ತಿರ್ತಾರೆ ನಮ್ಮ ಹುಡುಗನ ಹತ್ರ. ನಮ್ಮ ಸ್ಪೈವೇಟ್ ನೋಡ್ತಾವನೆ, ಇಷ್ಟು ದೂರ ನಾವು ಟ್ರಾವೆಲ್ ಮಾಡಿ ಬಂದಿದ್ದು ಇವರ ಹತ್ರ ಸಿಗಾಕೊಳ್ಳೋದಕ್ಕಾಗ. ನೋ ವೇ ಮಚ್ಚ, ಒಡಿ ಮಚ್ಚ ಜಂಪು ಅಂತ ಹೇಳ್ಕೊಂಡು ಒಂದೇ ಒಂದು ಜಂಪ್ ಮಾಡ್ತಾನೆ. ಅಷ್ಟೇ ಪೊಲೀಸ್ ಅವರಿಗೇನೆ ಗಾಬರಿ ಆಗ್ಬಿಡುತ್ತೆ. ಲೋಳೋ ತಮ್ಮ ಏನೋ ಮಾಡ್ತಾ ಇದೀಯ ನೀನು. ನೋಡಿದ್ರೆ ನಮ್ಮ ಹುಡುಗ ಆಪೋಸಿಟ್ ಸೈಡ್ ಗೆ ಸೇಫ್ ಆಗಿ ಹೋಗ್ಬಿಟ್ಟಿರ್ತಾನೆ. ಸದ್ಯ ತಮ್ಮ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿಬಿಟ್ಟಿದ್ಯಾ, ಆದ್ರೂ ಪರವಾಗಿಲ್ಲ, ನಾನು ಹೇಳಿದ್ರೆ ಮಾತನ್ನ ಕೇಳು, ಬಾ, ಏನಕ್ಕಾಗಿ ನೀನು ಈ ರೀತಿ ಎಲ್ಲ ಮಾಡ್ತಾ ಇದೀಯಾ ಅಂತ ಈ ಕಡೆ ನಿಂತು ಪೊಲೀಸ್ ಅವರು ಬೇರೆ ಕೇಳ್ತಿರ್ತಾರೆ. ಈ ಕಡೆ ನಮ್ಮ ಹುಡುಗ ಎದ್ದು ಬಂದ್ಬಿಟ್ಟು ಕೈಯನ್ನು ಯಾವ ರೀತಿ ಹಿಡ್ಕೊಂಡು ಬರ್ತಿದ್ದಾನೆ ಅಂತ ನೋಡಿ, ಯಾಕೆಂದ್ರೆ ಇವನು ಜಂಪ್ ಮಾಡಿದ್ರಲ್ಲಿ ಸರಿಯಾಗಿ ಇವನಿಗೆ ಏಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಆ ಕಡೆ ಪೊಲೀಸ್ ಅವ್ರು ಕಿರ್ಚ್ಕೋತಾನೆ ಇರ್ತಾರೆ, ನಿನ್ನ ಬಿಡಲ್ಲ ಕಣೋ, ಬಂದ್ಬಿಡೋ, ಸುಮ್ನೆ ಬಂದ್ಬಿಡೋ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ನಮ್ಮ ಹುಡುಗ ಅವರ ಮಾತನ್ನ ಕೇಳೋ ರೀತಿ ಕಾಣ್ತಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಇವಾಗ ಡೈರೆಕ್ಟ್ ಆಗಿ ಹೈವೇಗೆ ಬರ್ತಾನೆ. ಇಲ್ಲಿಂದ ಅವನು ಹೋಗ್ಬೇಕಾಗಿರುವ ಜಾಗಕ್ಕೆ ಲಿಫ್ಟ್ ಅನ್ನ ಕೇಳಿನೇ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಲಿಫ್ಟ್ ಕೇಳ್ತಾನೆ ರೋಡ್ ಅಲ್ಲಿ. ಆವಾಗ ಒಬ್ಬರು ಟ್ರಕ್ ಡ್ರೈವರ್ ಗಾಡಿಯನ್ನ ಸ್ಟಾಪ್ ಮಾಡಿ, ತಮ್ಮ ಎಲ್ಲಿಗೆ ಹೋಗ್ಬೇಕು ನೀನು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹುಡುಗ ಈ ತರ ಸ್ಮಿತ್ಸ್ಟೋನಿಯನ್ ಇನ್ಸ್ಟಿಟ್ಯೂಟ್ ಗೆ ಹೋಗ್ಬೇಕಾಗಿದೆ ಅಂತ ಹೇಳ್ತಾನೆ. ಬಾರ ಬಾಬಾ, ಹೋಗೋ ದಾರಿಯಲ್ಲೇ ಇರ್ತಾ ಇದೆ, ನಿನಗೆ ಡ್ರಾಪ್ ಅನ್ನ ಕೊಡ್ತೀನಿ ಅಂತ ಹೇಳಿ ಗಾಡಿಗೆ ಹತ್ತಿಸ್ಕೊತಾರೆ ಆ ಡ್ರೈವರ್. ನೋಡೋದಕ್ಕೆ ಇವರು ತುಂಬಾನೇ ಒಳ್ಳೆಯ ರೀತಿ ಕಾಣ್ತಿದೆ. ಹಾಗೆ ನಮ್ಮ ಹುಡುಗನ ಜೊತೆ ಮಾತಾಡ್ಕೊಂಡೇ ಹೋಗ್ತಿರ್ತಾರೆ. ಆವಾಗ ನಮ್ಮ ಹುಡುಗ ಹೇಳ್ತಾನೆ, ನನಗೆ ಸರಿಯಾಗಿ ಏಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಸ್ವಲ್ಪ ನೋಡ್ತೀರಾ ಅಂತ ಕೇಳ್ಬೇಕಾದ್ರೆ ಆ ಡ್ರೈವರ್ ನೋಡ್ತಾರೆ. ನಮ್ಮ ಹುಡುಗನಿಗೆ ಹೊಟ್ಟೆಗೆ ಸರಿಯಾಗಿ ಒಂದು ಗಾಯ ಆಗಿರುತ್ತೆ. ಆದ್ರೆ ಇಂತಹ ಗಾಯಗಳೆಲ್ಲ ನನ್ನ ಪ್ರಯಾಣವನ್ನ ಸ್ಟಾಪ್ ಮಾಡೋಕೆ ಆಗಲ್ಲ ಅಂತ ನಮ್ಮ ಹುಡುಗ ಅವನೇನೆ ವಾಯ್ಸ್ ಓವರ್ ಅಲ್ಲಿ ಮೋಟಿವೇಶನ್ ಮಾಡ್ಕೋತಾನೆ. ನಂತರ ಇಬ್ಬರುವೆ ಬಟಬಟ ಅಂತ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಇಬ್ಬರು ಹೋಗ್ತಿರ್ಬೇಕಾದ್ರೆ ಆ ಡ್ರೈವರ್, ತಮ್ಮ ನನ್ನ ಜೊತೆ ಒಂದು ಸೆಲ್ಫಿಯನ್ನು ತಗೋತೀಯಾ ಅಂತ ಕೇಳ್ತಾರೆ. ಏನಕ್ಕೆ ಅಣ್ಣ? ಇಲ್ಲಪ್ಪ, ನಾನು ನನ್ನ ಟ್ರಕ್ ಅಲ್ಲಿ ಯಾರಿಗೆಲ್ಲ ಲಿಫ್ಟ್ ಅನ್ನ ಕೊಡ್ತೀನೋ ಅವರ ಜೊತೆ ಎಲ್ಲ ಸೆಲ್ಫಿಯನ್ನ ತಗೊಂಡು ಈ ಟ್ರಕ್ ಪೂರ್ತಿ ಅನ್ಸಿಡ್ತೀನಿ ಕಣಪ್ಪ, ಅದೇನೇ ನನ್ನ ಹ್ಯಾಬಿಟ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗ, ಖಂಡಿತ ನಿಮಗೆ ಒಂದು ಸೂಪರ್ ಫೋಸ್ ಅನ್ನ ಕೊಡ್ತೀನಿ, ಗಾಡಿಯನ್ನ ಬಿಟ್ಟು ಇಳಿಬೇಕಾದ್ರೆ ಖಂಡಿತ ಫೋಸ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಟೈರ್ನೆಸ್ ಅಲ್ಲಿ ಹಾಗೆ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ. ಇವಾಗ ಒಂದು ಜಾಗದಲ್ಲಿ ಗಾಡಿಯನ್ನ ಸ್ಟಾಪ್ ಮಾಡಿಬಿಟ್ಟು ಡ್ರೈವರ್ ಸೆಲ್ಫಿ ಫೋಟೋಸ್ ಅನ್ನ ತಗೋತಿರ್ತಾರೆ. ನಮ್ಮ ಹುಡುಗ ಆವಾಗ ಇನ್ನ ಎಚ್ಚರೇನೆ ಆಗಿರಲ್ಲ. ನಂತರ ನಮ್ಮ ಹುಡುಗನ ಹತ್ರ, ತಮ್ಮ ನೀನು ಕೇಳಿದ ಜಾಗಕ್ಕೆ ನಾವು ಬಂದಾಯ್ತು ನೋಡು ಅಂತ ಹೇಳ್ಬೇಕಾದ್ರೆ, ಅಣ್ಣ ಸೇಫ್ ಆಗಿ ನನ್ನನ್ನು ಕರ್ಕೊಂಡು ಬಂದು ತಲುಪಿಸ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಹುಡುಗ ಕೆಳಗಡೆ ಇಳಿತಾನೆ. ಆ ಯೂನಿವರ್ಸಿಟಿಯನ್ನ ನೋಡಿದ ತಕ್ಷಣ ಅವನು ಒಳಗಡೆ ಅಷ್ಟೊಂದು ಖುಷಿ ಆಗುತ್ತೆ. ಇವನು ಬೇರೆ ಪುಟ್ಟ ಸೈಂಟಿಸ್ಟ್ ಅಲ್ವಾ, ಒಳಗಡೆ ಹೋಗ್ಬೇಕಾದ್ರೆ ಅದು ಅವನಿಗೆ ಸ್ವರ್ಗ ರೀತಿ ಕಾಣ್ತಿರುತ್ತೆ. ಒಳಗಡೆ ಹೋದ್ರೆ ಸಿಕ್ಕಾಪಟ್ಟೆ ಸೈನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಬೇಕಾದ್ರೆ ಹುಡುಗ ಮೈ ಮರೆತು ನಿಂತು ಬಿಡ್ತಾನೆ. ನಂತರ ಸರಿ ಆಯ್ತು, ಬಂದಿದ್ದ ಕೆಲಸವನ್ನ ನೋಡೋಣ ಅಂತ ಡೈರೆಕ್ಟ್ ಆಗಿ ರಿಸೆಪ್ಷನಿಸ್ಟ್ ಹತ್ರ ಹೋಗ್ತಾನೆ. ಎಕ್ಸ್ಕ್ಯೂಸ್ ಮಿ ಅಕ್ಕ, ನನ್ನ ಹೆಸರು TS ಪೈವೇಟ್, ಈ ತರ ನಿಮ್ಮ ಸೆಕ್ರೆಟರಿ ಅಕ್ಕ ಅವರ ಹೆಸರು ಜಿಪ್ಸನ್, ಅವರೇನೇ ನನಗೆ ಫೋನ್ ಅನ್ನ ಮಾಡಿ ಬರೋಕೆ ಹೇಳಿದ್ರು, ನನಗೆ ಏನೋ ಅವಾರ್ಡ್ ಅನ್ನ ಕೊಡ್ತಾರಂತೆ, ಸ್ಪೀಚ್ ಅನ್ನು ಕೊಡ್ಬೇಕಂತೆ, ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ಬೇಗ ಸ್ವಲ್ಪ ಅವರನ್ನ ಕರೀತೀರಾ ಅಂತ ಹೇಳ್ಬೇಕಾದ್ರೆ, ಏನಪ್ಪ ತಮ್ಮ ನೀನು ಹೇಳ್ತಾ ಇದೀಯಾ, ನೀನಾ ಸೈಂಟಿಸ್ಟ್, ನಂಬೋಕೆ ಆಗ್ತಾ ಇಲ್ವಲ್ಲ ಅಂತ ಶಾಕ್ ಆಗಿ ಇವರು ಕೇಳ್ಬೇಕಾದ್ರೆ, ಇವಾಗ ನೀವೇ ನೋಡೋದಕ್ಕೆ ಆಂಟಿ ತರ ಇರ್ತಾ ಇದ್ದೀರಾ, ನಾನು ನಿಮ್ಮನ್ನ ಅಕ್ಕ ಅಂತ ಕರಿತಿಲ್ವಾ, ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ನಾನೇನೇ ಆ ಸೈಂಟಿಸ್ಟ್ ಅಂದ್ರೆ ಹೇಳಿದ್ರೆ ನಂಬಲ್ವಾ ಅಂತ ನಮ್ಮ ಹುಡುಗ ಬಾಯ್ ಬಿಡ್ಬೇಕಾದ್ರೆ, ನೋಡುತ್ತಮ್ಮ ಸ್ವಲ್ಪ ಹೊತ್ತು ಹೋಗಿ ಸೈಡ್ ಅಲ್ಲಿ ಕೂತ್ಕೋ, ನಾನು ಕರೆಸ್ತೀನಿ ಅವರನ್ನ ಅಂತ ಹೇಳ್ಬಿಟ್ಟು ಅವರುವೆ ಕಾಲ್ ಮಾಡ್ತಾರೆ. ಹಾಗೆ ನಮ್ಮ ಹುಡುಗನು ವೇಟ್ ಮಾಡ್ತಿರ್ಬೇಕಾದ್ರೆ ಹಾಗೆ ಇಮ್ಯಾಜಿನೇಷನ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವರ ಅನ್ನ ಬಂದಾಯ್ತು ಲೇಟ್ ಅನ್ನ, ಪರವಾಗಿಲ್ಲ ಕಣೋ ತಮ್ಮ, ಇಷ್ಟು ದೂರ ಟ್ರಾವೆಲ್ ಮಾಡಿ ಈ ಜಾಗಕ್ಕೇನೆ ಬಂದ್ಬಿಟ್ಟಿದ್ಯಲ್ಲೋ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಿಪ್ಸನ್ ಆ ಸೆಕ್ರೆಟರಿ ಲೇಡಿ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅಯ್ಯೋ, ಇವರನ್ನ ನೋಡೋದಕ್ಕೆ ಅಕ್ಕ ರೀತಿನೂ ಕಾಣ್ತಾ ಇಲ್ಲ, ಆಂಟಿ ರೀತಿನೂ ಕಾಣ್ತಾ ಇಲ್ವಲ್ಲ, ಇವರನ್ನ ಹೇಗೆ ಕರೆಯೋದು ಅಂತ ನಮ್ಮ ಹುಡುಗ ಶಾಕ್ ಆಗಿ ನೋಡ್ತಾನೆ ಇರ್ಬೇಕಾದ್ರೆ ಆ ಲೇಡಿ, ಲೋ ತಮ್ಮ ನೀನಾ ಸೈಂಟಿಸ್ಟ್, ಆ TS ಪೈವೇಟ್ ಅಂತ ಕೇಳ್ಬೇಕಾದ್ರೆ, ಹೌದು ಅಜ್ಜಿ ಅಮ್ಮ ಅಕ್ಕ, ಏನಪ್ಪ ನೀನು ಹೇಳ್ತಾ ಇದ್ಯಾ, ನೀನಾ ಮ್ಯಾಗ್ನೆಟಿಕ್ ವೀಲ್ ಅನ್ನ ಇನ್ವೆಂಟ್ ಮಾಡಿದ್ದು, ಅದರ ಪ್ರೋಟೋಟೈಪ್ ಅನ್ನೆಲ್ಲ ನಮಗೆ ಕಳಿಸ್ಕೊಟ್ಟಿದ್ದು ನೀನಾ, ನಿಮ್ಮ ತಂದೆ ಅಂತ ಹೇಳ್ತೀಯಲ್ಲಪ್ಪ ನೀನು, ಅದು ನಮ್ಮ ತಂದೆ ತೀರೋಗ್ಬಿಟ್ಟಿದ್ದಾರೆ, ಸೊ ನಾನೇನೆ TS ಪೈವೇಟ್, ಅದನ್ನ ನಾನೇನೆ ಕಂಡುಹಿಡಿದಿದ್ದು ಅಂತ ನಮ್ಮ ಹುಡುಗ ಹೇಳ್ತಾನೆ ಇರ್ತಾನೆ. ಆದ್ರೆ ಈ ಜಿಪ್ಸನ್ ಲೇಡಿ ಕೇಳೋ ರೀತಿ ಇಲ್ಲ, ನಂಬ್ತಾನೆ ಇಲ್ಲ. ಏನಮ್ಮ ಯಾರಮ್ಮ ಅದು ರಿಸೆಪ್ಷನಿಸ್ಟ್, ಚಿಕ್ಕ ಹುಡುಗರನ್ನೆಲ್ಲ ಕರೆದು ಕೂರಿಸ್ಕೊಂಡು ನನ್ನ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾನೆ ಇರ್ಬೇಕಾದ್ರೆ, ಆವಾಗ ಈ ಕಡೆ ನಮ್ಮ ಹುಡುಗ ಸೈಂಟಿಸ್ಟ್ ಇವನು ತಾನೆ, ಸೊ ಇವನು ಇನ್ವೆಂಟ್ ಮಾಡಿರುವ ಮ್ಯಾಗ್ನೆಟಿಕ್ ವೀಲ್ ಬಗ್ಗೆಯ ಎಕ್ಸ್ಪ್ಲನೇಷನ್ ಅನ್ನು ಡೀಟೇಲ್ಸ್ ಅನ್ನು ಇವನೇ ಕೊಡ್ತಾನೆ. ಸೊ ಆ ಸೈಂಟಿಫಿಕ್ ಮೆಥಡ್ ಅಲ್ಲಿ ಹೇಳ್ಬೇಕಾದ್ರೆ ಕೇಳಿದ ಜಿಪ್ಸನ್ ಲೇಡಿನೇ ಶಾಕ್ ಆಗಿ ಬಿಡ್ತಾರೆ. ತಮ್ಮ ನೀನಾ ಸೈಂಟಿಸ್ಟ್ ಅಂತ ತಬ್ಕೋತಾರೆ. ನೋಡಿ ಅಪ್ಪಪ್ಪೋಯ್ ಅಂತ ಕಿರ್ಚ್ಕೋತಾನೆ ಹುಡುಗ. ಏನು ಅಂತ ನೋಡಿದ್ರೆ ಅವನಿಗೆ ಸ್ವಲ್ಪ ಏಟಾಗಿರುತ್ತೆ ಅಲ್ವಾ. ಸೊ ಅವರು ತಕ್ಷಣ ಕರ್ಕೊಂಡು ಹೋಗಿ ಒಬ್ಬರು ಡಾಕ್ಟರ್ ನ ಇಟ್ಟು ಚೆಕ್ ಮಾಡ್ಬೇಕಾದ್ರೆ ಆ ಡಾಕ್ಟರ್ ಚೆಕ್ ಮಾಡಿ ನೋಡ್ಬಿಟ್ಟು ಅಷ್ಟಿನ್ನು ದೊಡ್ಡದಾಗಿ ಗಾಯ ಇಲ್ಲ, ಹುಡುಗ ಬೇಗನೆ ವಾಸಿ ಆಗ್ಬಿಡ್ತಾನೆ ಅಂತ ಡಾಕ್ಟರ್ ಅವರು ಹೇಳ್ತಾನೆ ಇರ್ಬೇಕಾದ್ರೆ ಈ ಕಡೆ ಆ ಜಿಪ್ಸನ್ ಲೇಡಿ ದೊಡ್ಡ ದೊಡ್ಡ VIPs ಗಳ ಕಾಲ್ ಅನ್ನ ಮಾಡಿ, ಅಯ್ಯೋ ಈ ರೀತಿ ಒಂದು ದೊಡ್ಡ ವಿಷಯ ನಮಗೆ ಸಿಗಾಕೋಬಿಟ್ಟಿದೆ, ಒಂದು ಟ್ರೆಜರ್ ಒಬ್ಬ ಚಿಕ್ಕ
ಹುಡುಗನ ಒಳಗಡೆ ಇಷ್ಟೊಂದು ಟ್ಯಾಲೆಂಟಾ, ಖಂಡಿತ ನಾವು ವೈರಲ್ ಆಗ್ಬಿಡ್ತೀವಂತ ಈ ಜಿಪ್ಸನ್ ಲೇಡಿ ಅವರ ಮೈಂಡ್ ಒಳಗಡೆ ನಮ್ಮ TS ಪೈವೇಟ್ ಅನ್ನ ಇಟ್ಟು ಏನೋ ದೊಡ್ಡದಾಗಿ ಪ್ಲಾನ್ ಅನ್ನ ಹಾಕ್ತಿರ್ತಾರೆ. ನಂತರ ನೋಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ TS ಪೈವೇಟ್ ಅನ್ನ ಒಂದು ಲ್ಯಾಬಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ನಮ್ಮ ಹುಡುಗನ ಬ್ರೈನ್ ಅನ್ನು ಚೆಕ್ ಮಾಡಿ ನೋಡ್ತಾರೆ. ಆ ರೀತಿಯಲ್ಲಿ ಚೆಕಿಂಗ್ ನಡೀತಾನೆ ಇರ್ಬೇಕಾದ್ರೆ ನಮ್ಮ ಹುಡುಗನಿಗೆ ಲೇಟನ್ ಅವನೇ ನೆನಪಾಗ್ಬಿಡುತ್ತೆ. ಲೋ ಏನೋ ತಮ್ಮ ಇದು ಲ್ಯಾಬ್ ಅಲ್ಲಿ ಇರ್ತಾ ಇರುವ ರ್ಯಾಟ್ ರೀತಿ ಕಾಣ್ತಾ ಇದೆಯಲ್ಲ, ನಿನ್ನನ್ನು ಹಿಡಿದು ಈ ರೀತಿ ಚೆಕ್ ಮಾಡ್ತಿದಾರಲ್ಲ ಅಂತ ಹೇಳ್ಬೇಕಾದ್ರೆ ಆ ಜಿಪ್ಸನ್ ಲೇಡಿ ನಮ್ಮ ಹುಡುಗನ ಬ್ರೈನ್ ಎಲ್ಲ ನೋಡ್ಬಿಟ್ಟು ಓ ಮೈ ಗಾಡ್ ಏನಿದು ಇಷ್ಟು ಚಿಕ್ಕ ಹುಡುಗನ ಬ್ರೈನ್ ಒಳಗಡೆ ಇಷ್ಟೊಂದು ಬುದ್ಧಿವಂತಿಗೆನಾ ಅಂತ ಶಾಕ್ ಆಗ್ತಿರುತ್ತೆ. ಅಷ್ಟೇ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹುಡುಗನಿಗೆ ಅವಾರ್ಡ್ ಕೊಡುವ ಫಂಕ್ಷನ್ ಶುರು ಆಗುತ್ತೆ. ನಮ್ಮ ಹುಡುಗನಿಗೆ ಚೆನ್ನಾಗಿ ಕೋಟ್ ಶೂಟ್ ಅನ್ನೆಲ್ಲ ಹಾಕಿ ಟಿಪ್ ಟಾಪ್ ಆಗಿ ರೆಡಿ ಮಾಡಿ ಒಂದು ಕಡೆ ಕೂರ್ಸಿರ್ತಾರೆ. ನಮ್ಮ ಹುಡುಗನು ಅವನ ಪಾಡಿಗೆ ಸೈಲೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿರ್ತಾನೆ. ಆದ್ರೆ ಈ ಕಡೆ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ VIP ಸೈಂಟಿಸ್ಟ್, PhD ಮಾಡಿರೋರು, ಪ್ರೊಫೆಸರ್ಸ್, ಲೆಕ್ಚರರ್ಸ್ ಅಂತ ಯಾರ್ಯಾರೋ ಬಂದಿರ್ತಾರೆ. ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಆಗಿ ಇರೋರು ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ ಆ ಜಾಗದಲ್ಲಿ. ಹೇಗೆ ಈ ಚಿಕ್ಕ ಹುಡುಗನ ಕೈಯಲ್ಲಿ ಇಂತಹ ಇನ್ವೆನ್ಷನ್ ಅನ್ನ ಕಂಡುಹಿಡಿಯೋದಕ್ಕೆ ಆಯ್ತು, ಮತ್ತೆ ನಮ್ಮ ಹುಡುಗ ಮಾಡಿರುವ ಪ್ರೋಟೋಟೈಪ್ ಅನ್ನು ಆ ಜಾಗದಲ್ಲಿ ಮಡಗಿರ್ತಾರೆ. ಅದನ್ನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಅದನ್ನು ನೋಡಿದ್ರ ಅದೇನೇ ಆಟೋವಾಗಿ ರೊಟೇಟ್ ಆಗ್ತಾನೆ ಇದೆ ನಾನ್ ಸ್ಟಾಪ್ ಆಗಿ. ನಮ್ಮ ಹುಡುಗ ಆ ಸಮಯದಲ್ಲಿ ಫುಲ್ ನರ್ವಸ್ ಆಗಿನೇ ಇರ್ತಿದ್ದಾನೆ. ಆದ್ರೂ ಇವಾಗ ಅವನು ಮಾತಾಡುವ ಸಮಯ ಬರುತ್ತೆ. ಇವಾಗ ಇಲ್ಲಿಗೆ ಬಂದು ಮಾತನಾಡಲು ಇರೋರು TS ಪೈವೇಟ್. ಅಷ್ಟೇ ಆ ಜಾಗಕ್ಕೆ ಒಂದು ಬೆಂಚನ್ನೆಲ್ಲ ತಂದು ಹಾಕ್ತಾರೆ. ಯಾಕಂದ್ರೆ ಆ ಮೈಕ್ ಅಷ್ಟು ನಮ್ಮ ಹುಡುಗನಿಗೆ ಹೈಟ್ ಬ್ಯಾಲೆನ್ಸ್ ಆಗ್ಬೇಕಲ್ವಾ. ಸೊ ಫಸ್ಟ್ ಅದ್ರ ಮೇಲೆ ಹತ್ತಿ ನಿಲ್ತಾನೆ. ಅಲ್ಲಿ ನಿಂತಿದ್ದ ತಕ್ಷಣ ಅಲ್ಲಿ ಮುಂದೆ ಕೂತಿರುವ ದೊಡ್ಡ ದೊಡ್ಡ VIPs ಎಲ್ಲರನ್ನು ನೋಡ್ತಾನೆ. ಅವನಿಗೆ ಸ್ವಲ್ಪ ಗಾಬರಿ ಆಗ್ತಿರುತ್ತೆ. ಒಬ್ಬೊಬ್ಬರನ್ನು ನೋಟಿಸ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ನಂತರ ಅವನ ಮಾತನ್ನ ಶುರು ಮಾಡ್ತಾನೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ತುಂಬಾನೇ VIPs ಬಂದಿದ್ದೀರಾ. ನೀವು PhD ಮಾಡಿರ್ತೀರಾ, ಇನ್ನ ದೊಡ್ಡ ದೊಡ್ಡ ಸ್ಟಡೀಸ್ ನೆಲ್ಲ ಮಾಡಿರ್ತೀರಾ. ಯಾಕೆ ನಿಮ್ಮ ಲೈಫ್ ಅನ್ನ ಸೈನ್ಸ್ ಗಾಗಿ ಡೆಡಿಕೇಟ್ ಮಾಡಿರ್ತೀರಾ. ಆದ್ರೆ ನಾನು ಇಲ್ಲಿಗೆ ಬಂದು ನಿಂತಿರೋದು ಆ ರೀತಿ ಇಲ್ಲ. ನಾನು ಇವಾಗ ಸೈಂಟಿಫಿಕ್ ಆಗು ಇಲ್ಲ ಹೇಗೆ ನನ್ನ ಮಿಷನ್ ಅನ್ನ ನಾನು ಕಂಡಿಡ್ದೆ ಅನ್ನೋ ವಿಷಯವನ್ನ ಇವಾಗ ನಾನು ಹೇಳಲ್ಲ. ನನಗೆ ಇವಾಗ ಸಿಕ್ಕಿರುವ ಈ ಸ್ಟೇಜ್ ಅನ್ನ ಯೂಸ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ರೀಸನ್ ಗಾಗಿನೇ ಇವಾಗ ನಾನು ಬಂದಿರೋದು. ನಾನು 3 ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ ಹುಡುಗ ಇವಾಗ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಫಸ್ಟ್ ಪಾಯಿಂಟ್, ನಾನು ಏನೇ ಚಿಕ್ಕ ಹುಡುಗನಾಗಿದ್ರು ಕೂಡ ನಾನು ಕಂಡುಹಿಡಿದಿರುವ ವಿಷಯದ ಬಗ್ಗೆ ಮರ್ಯಾದೆ ಕೊಟ್ಟು ನನ್ನ ಇನ್ವೆನ್ಷನ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ನಂತರ ಎರಡನೇ ಪಾಯಿಂಟ್ ಆಗಿ ಅವನು ಕಂಡುಹಿಡಿದಿರುವ ಆ ಮ್ಯಾಗ್ನೆಟಿಕ್ ವೀಲ್ ಬಗ್ಗೆ ತುಂಬಾ ಪಾಯಿಂಟ್ಸ್ ಅನ್ನು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾನೆ. ಅವು ಎಲ್ಲವನ್ನು ಹೇಳ್ಬಿಟ್ಟು ಅಷ್ಟೇ ಮುಗೀತು ಅಂತ ಹೇಳಿ ಹಾಗೆ ಸಪ್ಪಿಗೆ ಬೇಜಾರಾಗಿ ನಿಂತ್ಕೋತಾನೆ ಹುಡುಗ. ಆವಾಗ ಆಡಿಯನ್ಸ್ ಅಲ್ಲಿ ಕೂತಿರೋರು ಒಬ್ಬರು ಮೇಲೆದ್ದು ಏನಪ್ಪ ಅದು 3ನೇ ಪಾಯಿಂಟ್ ಆಗಿ ಏನನ್ನು ಹೇಳ್ತೀನಿ ಅಂತ ಹೇಳ್ದೆ ಅಲ್ಲ ಅಂತ ಕೇಳ್ಬೇಕಾದ್ರೆ ಹೌದಲ್ಲ ಹೇಳ್ಬೇಕಲ್ವಾ, ಆ 3ನೇ ಪಾಯಿಂಟ್ ಬಗ್ಗೆ ಮಾತಾಡೋದಕ್ಕಾಗಿ ಮಾತ್ರವೇ ನಾನು ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಹುಡುಗ ಏನನ್ನ ಹೇಳ್ತಾನಂದ್ರೆ ಆಲ್ಮೋಸ್ಟ್ 1 ವರ್ಷದ ಹಿಂದೆ ನಾನು ನಮ್ಮ ಅಣ್ಣ ಲೇಟನ್ನ ನಮ್ಮ ಮನೆಯ ಹಸು ಕೊಠಡಿಯಲ್ಲಿ ಆಟ ಆಡ್ತಿದ್ವಿ. ಆವಾಗ ನನಗೆ ತುಂಬಾನೇ ಆಸೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಬೇಕು ಅಂತ. ಗನ್ನಿಂದ ಹೊರಗಡೆ ಬರುವ ಬುಲೆಟಿನ ವೇವ್ ಅನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಆಸೆ ಪಟ್ಟೆ. ಅದಕ್ಕಾಗಿ ನಾವಿಬ್ಬರು ಯೂಸ್ ಮಾಡಿದ್ದು ಏನೋ ಒರಿಜಿನಲ್ ಗನ್ನೆ. ನನ್ನ ಪಾಡಿಗೆ ನನ್ನ ಕ್ಯೂರಿಯಾಸಿಟಿಯಿಂದ ನಾನು ನನ್ನ ಕೆಲಸವನ್ನ ಮಾಡ್ತಾ ಇದ್ದೆ. ಆದ್ರೆ ಅದಕ್ಕಾಗಿ ನಾನು ಕೊಟ್ಟಿದ್ದು ನಮ್ಮ ಅಣ್ಣನ ಅವನ ಜೀವವನ್ನ ಬಲಿ ಅಂತ ನಮ್ಮ ಸ್ಪೈವೇಟ್ ಅವನ ಮನಸ್ಸೊಳಗಡೆ ಇರ್ತಾ ಇರುವ ನೋವು ಎಲ್ಲವನ್ನೂ ಹೇಳ್ಕೊತಿರ್ತಾನೆ. ಸೊ ಅಂತ ಸಮಯದಲ್ಲಿ ಅವನ ಜೊತೆನೆ ನಾನು ಇರ್ತಾ ಇದ್ದೆ. ಒಂದು ರೀತಿಯಲ್ಲಿ ಅವನ ಸಾವಿಗೆ ನಾನು ಕೂಡ ಕಾರಣನೇ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಹುಡುಗನ ಒಳಗಡೆ ಇರುತ್ತೆ ಅಲ್ವಾ ಡಿಪ್ರೆಷನ್, ಗಿಲ್ಟಿನೆಸ್, ಒಂದ್ ರೀತಿಯ ಪ್ರೆಷರ್, ಅವು ಎಲ್ಲವೂ ಒಟ್ಟಿಗೆ ಸೇರಿ ಇವನು ಏನಂತ ಅನ್ಕೊಂಡಿದ್ದಾನೆ ಅಂದ್ರೆ ಅದರಿಂದಾನೇ ಇವನನ್ನ ಅವನ ಮನೆಯಲ್ಲಿ ಯಾರುವೇ ಸರಿಯಾಗಿ ಕೇರೆ ಮಾಡಿರಲ್ಲ ಅಂತ ಅನ್ಕೊಂಡಿರ್ತಾನೆ. ಸೊ ಅವನ ಫೀಲಿಂಗ್ಸ್, ಅವನ ನೋವು ಎಲ್ಲವನ್ನೂ ಇವಾಗ ಸ್ಟೇಜ್ ಅಲ್ಲಿ ಹೇಳ್ಕೊತಿರ್ತಾನೆ. ಇದನ್ನ ಕೇಳೋರು ಎಲ್ಲರೂ ತುಂಬಾನೇ ಅವನ ಮೇಲೆ ಪಾಪ ಅಂತ ನೋಡ್ತಿರ್ತಾರೆ. ಏನಕ್ಕಾಗಿ ಈ ಚಿಕ್ಕ ಹುಡುಗ ಇಷ್ಟೊಂದು ಬೇಜಾರಾಗ್ತಿದ್ದಾನೆ ಅಂತ ಅವನು ಮಾತಾಡುವ ವಿಷಯವನ್ನ ಕಿವಿ ಕೊಟ್ಟು ಕೇಳಿಸ್ಕೊತಿರ್ತಾರೆ. ಅವತ್ತು ನಡೆದಿದ್ದ ವಿಷಯದ ಬಗ್ಗೆ ಹಾಗೆ ಸೀನ್ ಬೈ ಸೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಹುಡುಗ. ಸೊ ಆವತ್ತಿನ ದಿನ ಲೇಟನ್ ಆ ರೀತಿ ಶೂಟ್ ಮಾಡ್ಕೊಂಡು ಸತ್ತೋದ ಮೇಲೆ ನಮ್ಮ ಸ್ಪೈವೇಟ್ ಹೆದರ್ಕೊಂಡು ಓಡಿ ಬಂದು ಬಾತ್ರೂಮ್ ಅಲ್ಲಿ ಕಿವಿಯನ್ನ ಮುಚ್ಚಿ ಕೂತಿರ್ತಾನೆ. ನಂತರ ಅವನ ಮನೆಗೆ ಆಂಬುಲೆನ್ಸ್ ಬಂದಿರುತ್ತೆ. ಈ ರೀತಿ ಲೇಟನ್ ತೀರೋಗ್ಬಿಟ್ಟ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ತುಂಬಾನೇ ಬೇಜಾರಾಗಿ ಅವನ ಅಕ್ಕನ ಮಡಿಲಲ್ಲಿ ಮಲಗಿ ಜೋರಾಗಿ ಹತ್ತಿರ್ತಾನೆ. ಈ ವಿಷಯ ಎಲ್ಲವನ್ನು ಇವಾಗ ಇಲ್ಲಿ ಹೇಳ್ತಿದ್ದಾನೆ. ಇವು ಎಲ್ಲವನ್ನು ಏನಕ್ಕಾಗಿ ನಾನು ಇಲ್ಲಿಗೆ ಬಂದು ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇವು ಯಾವುದನ್ನು ನಾನು ಬೇಕು ಬೇಕು ಅಂತ ಮಾಡಿಲ್ಲ. ನಮ್ಮ ಅಣ್ಣ ಸತ್ತಿದ್ದು ನನಗೂ ತುಂಬಾನೇ ಬೇಜಾರು. ಆದ್ರೆ ಇದನ್ನು ನಾನು ಬೇಕು ಬೇಕು ಅಂತ ಮಾಡಿರ್ಲಿಲ್ಲ. ಇದ್ರ ಬಗ್ಗೆ ಯಾರುವೇ ನನ್ನ ಜೊತೆ ಮಾತಾಡ್ಲಿಲ್ಲ. ಯಾಕೆ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿ ಅವರು ನನ್ನ ಜೊತೆ ಮಾತಾಡ್ಲೇ ಇಲ್ಲ ಅಂತ ಹುಡುಗ ತುಂಬಾನೇ ಬೇಜಾರಾಗಿ ಮಾತಾಡ್ತಿರ್ತಾನೆ. ಸೊ ಆ ಇನ್ಸಿಡೆಂಟ್ ಆದ ಮೇಲೆ ಇವರ ಫ್ಯಾಮಿಲಿಯಲ್ಲಿ ಏನಾಯ್ತು, ಇವನ ಸಿಚುವೇಶನ್, ಇವನ ಫೀಲಿಂಗ್ಸ್ ಹೇಗಿರ್ತಿತ್ತು ಅಂತ ಎಲ್ಲವನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅದನ್ನ ಕೇಳಿದ ಆಡಿಯನ್ಸ್ ಎಲ್ಲರೂ ತುಂಬಾನೇ ಎಮೋಷನಲ್ ಆಗ್ತಿರ್ತಾರೆ. ಈ ಒಂದು ವಿಷಯವನ್ನ ಅಡ್ರೆಸ್ ಮಾಡೋದಕ್ಕಾಗಿನೇ ನಾನು ಇಲ್ಲಿಗೆ ಬಂದೆ ಅನ್ನೋ ರೀತಿ ಹುಡುಗ ಹೇಳ್ಬಿಟ್ಟು ಅವನ ಸ್ಪೀಚ್ ಅನ್ನ ಹೇಳಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಲ್ಲರೂ ಎದ್ದು ನಿಂತು ನಮ್ಮ ಹುಡುಗನಿಗೆ ಕ್ಲಾಪ್ ಮಾಡೋದಕ್ಕೆ ಶುರು ಹಚ್ಕೋತಾರೆ. ಇದನ್ನ ನೋಡಿದ ಅಜ್ಜಿ ಅಮ್ಮಕ್ಕ ಇದಾರಲ್ವಾ, ವಾವ್ ಸೂಪರ್ ಕಣಪ್ಪ, ಇದನ್ನ ಇಟ್ಟೆ ನಾವು ದೊಡ್ಡ ವೈರಲ್ ಆಗ್ಬಿಡೋಣ, ಈ ಸೆಂಟಿಮೆಂಟ್ ಅನ್ನ ಯೂಸ್ ಮಾಡಿನೇ ಇವನನ್ನ ದೊಡ್ಡ ವ್ಯಕ್ತಿಯಾಗಿ ಚೇಂಜ್ ಮಾಡ್ಬಿಡೋಣ ಅಂತ ಓಡಿ ಬಂದು ನಮ್ಮ ಹುಡುಗನನ್ನ ತಪ್ಕೋತಾರೆ. ಆದ್ರೆ ಈ ಕ್ರೌಡಿನ ಮಧ್ಯದಲ್ಲೇ ನಮ್ಮ ಹುಡುಗ TS ಪೈವೇಟಿನ ಅವರ ತಾಯಿ
ಕಾಯುವೆ ಇರ್ತಾರೆ. ಅವರು ಹಾಗೆ ಕಣ್ಣಲ್ಲಿ ನೀರ್ ಕಚ್ಕೊಂಡು ನಮ್ಮ ಹುಡುಗ ಇಷ್ಟೊತ್ತು ಮಾತಾಡಿದ್ದು ಎಲ್ಲವನ್ನು ಕೇಳಿಸ್ಕೊಂಡು ನಿಂತಿರ್ತಾರೆ. ಈ ರೀತಿ ನಮ್ಮ ಮಗನನ್ನ ಬಿಟ್ಬಿಟ್ಟಿದೀವಲ್ಲ ನಾವು ಇಷ್ಟು ದಿನಗಳಾಗಿ ಅವನಿಗೆ ಎಷ್ಟು ನೋವಲ್ಲಿದ್ದಿರ್ತಾನೆ, ಪಾಪ ನನ್ನ ಮಗ ಅಂತ ಈ ಕಡೆ ತಾಯಿಯವರು ಅಳ್ತಿರ್ತಾರೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಇವಾಗ ನಮ್ಮ ಸ್ಪೈವೇಟ್ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿರ್ತಾನೆ, VIP ಆಗ್ಬಿಟ್ಟಿರ್ತಾನೆ. ಆವಾಗ ಜಿಪ್ಸನ್ ಸೆಕ್ರೆಟರಿ ಲೇಡಿ ಇದಾರೆ ಅಲ್ವಾ, ಅವರು ಈ ಚಿಕ್ಕ ಹುಡುಗನ ಒಳಗಡೆ ಅಷ್ಟು ದೊಡ್ಡ ಬ್ರೈನ್, ಅವನ ಫೀಲಿಂಗ್ಸ್, ಎಮೋಷನಲ್, ಸೆಂಟಿಮೆಂಟ್ ಇವು ಎಲ್ಲವನ್ನು ಯೂಸ್ ಮಾಡಿ ಅದನ್ನ ಬಿಸ್ನೆಸ್ ಆಗಿ ಚೇಂಜ್ ಮಾಡಬೇಕು ಅಂತ ಅನ್ಕೋತಾರೆ. ತುಂಬಾ ಇಂಟರ್ವ್ಯೂಸ್ ಗೆ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಈ ಜಿಪ್ಸನ್ ಲೇಡಿ ನಮ್ಮ ಸ್ಪೈವೇಟ್ ಅನ್ನ ಇಟ್ಟು ಅವರು ಫೇಮಸ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಆದ್ರಿಂದ ನಮ್ಮ ಹುಡುಗನನ್ನ ಎಲ್ಲೆಲ್ಲಿಗೋ ಶೋಸ್ ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಬರೋ ಹೋಗೋ ಟಿವಿ ಚಾನೆಲ್ಸ್ ಎಲ್ಲದಕ್ಕೂ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗನು ದೊಡ್ಡ ದೊಡ್ಡ ಜಾಗಗಳಿಗೆ ಹೋಗ್ತಿರ್ತಾನೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೇನೆ ಒಂದು ದಿನ ನಮ್ಮ ಹುಡುಗನನ್ನ ತುಂಬಾ ದೊಡ್ಡ ಟಿವಿ ಶೋಗೆ ಕರ್ಕೊಂಡು ಹೋಗ್ತಾರೆ ಈ ಜಿಪ್ಸನ್ ಲೇಡಿ. ನಮ್ಮ ಹುಡುಗನು ಸರಿ ಅಂತ ಅವರ ಜೊತೆ ಹೋಗ್ತಾನೆ. ಆ ರೀತಿ ನಮ್ಮ ಹುಡುಗ ಹೋಗಿದ ತಕ್ಷಣ ಅವನ ಹತ್ರ ಕೇಳುವ ಫಸ್ಟ್ ಕ್ವಶನ್ ಏನು ಅಂದ್ರೆ, ಚಿಕ್ಕದಿನಿಂದ ನೀವು ತುಂಬಾ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿದೀನಿ ಅಂತ ನೀವೇ ಹೇಳಿದೀರಾ, ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಿಮ್ಮ ಅಣ್ಣ ಅವರು ತೀರೋಗ್ಬಿಟ್ರು ಅಂತ ಹೇಳಿದ್ರಿ, ಅದು ನಿಜಾನಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗ ಎಮೋಷನಲ್ ಆಗ್ತಾನೆ. ಅವ್ರಗಳ TRP ಗಾಗಿ ಪಾಪ ನಮ್ಮ ಹುಡುಗನನ್ನ ಬಿರಿ ಕ್ವಶನ್ಸ್ ಅನ್ನ ಮಾಡ್ತಿರ್ತಾರೆ. ನಮ್ಮ ಹುಡುಗ ಗಾಬರಿ ಆಗ್ತಿರ್ತಾನೆ. ಅವನಿಗೆ ಸರಿಯಾಗಿ ಆನ್ಸರ್ ಅನ್ನ ಕೂಡ ಮಾಡೋಕೆ ಆಗ್ತಿಲ್ಲ. ಅವನಿಗೆ ಆ ಕ್ವಶನ್ಸ್ ಇಷ್ಟನೇ ಆಗ್ತಾ ಇಲ್ಲ. ಒಂದ್ ರೀತಿ ಲೋನ್ಲಿ ಆಗಿ ಫೀಲ್ ಮಾಡ್ತಿರ್ತಾನೆ. ಹೀಗೇನೆ ಇಂಟರ್ವ್ಯೂ ಹೋಗ್ತಾ ಇರ್ಬೇಕಾದ್ರೆ ಸರಿ ಗಾಬರಿ ಆಗ್ಬೇಡಿ, ನಿಮಗಾಗಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೆಸರನ್ನ ಹೇಳಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ನೋಡಿ, ಆ ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡ್ತಾನೆ. ಅದೇ ತರ ಈ ಕಡೆ ಕೂತಿರುವ ಜಿಪ್ಸನ್ ಲೇಡಿ ಆ ಸೆಕ್ರೆಟರಿ ಅವರಿಗೂ ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ಆ ಜಾಗಕ್ಕೆ ಬಂದಿರೋದು ಬೇರೆ ಯಾರು ಇಲ್ಲ, ನಮ್ಮ ಹುಡುಗನವರ ತಾಯಿ ಡಾಕ್ಟರ್ ಕ್ಲೇರ್. ಅವರು ಅಲ್ಲಿಗೆ ಬಂದ ಹಾಗೆ ನಮ್ಮ ಹುಡುಗನನ್ನ ಗುರಾಯಿಸಿ ನೋಡ್ತಾರೆ. ನಮ್ಮ ಹುಡುಗನು ಹಾಗೆ ಕಳ್ಳನ್ ರೀತಿ ನೋಡ್ತಿರ್ತಾನೆ. ಒಂದು ಸುಳ್ಳನ್ನ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರ್ತಾನೆ. ಅದು ಮಾತ್ರ ಇಲ್ಲ, ಅವನ ಮನಸ್ಸಲ್ಲಿ ಇದ್ದಿದ್ದು ಎಲ್ಲವನ್ನು ಹೊರಗಡೆ ಪಬ್ಲಿಕ್ ಆಗಿ ಹೇಳ್ಕೊಬಿಟ್ಟಿರ್ತಾನೆ. ಸೊ ಇಲ್ಲಿಯವರೆಗೂ ಡೈರೆಕ್ಟ್ ಆಗಿ ಅವನ ಫ್ಯಾಮಿಲಿ ಜೊತೆ ಇದ್ರ ಬಗ್ಗೆ ಮಾತಾಡೇ ಇಲ್ಲ ಅಲ್ವಾ. ಹಾಗೆ ಅಮ್ಮ ಅವರು ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ರಿಪೋರ್ಟರ್, ಸರಿ ಮೇಡಮ್ ಆಯ್ತು, ನೀವ್ ಹೇಳಿ ನಿಮ್ಮ ಚಿಕ್ಕ ಮಗನ ಎಕ್ಸ್ಪೆರಿಮೆಂಟ್ ಇಂದ ನಿಮ್ಮ ದೊಡ್ಡ ಮಗ ತೀರೋಗಿದ್ದಾನೆ, ಅದ್ರ ಬಗ್ಗೆ ನೀವು ಏನಂತ ಅನ್ಕೋತೀರಾ ಅಂತ ಒಂದು ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಆವಾಗ ಎಲ್ಲರಿಗೂ ಸೇರಿಸಿ ಈ ರಿಪೋರ್ಟರು, ಟಿವಿಯನ್ನ ನೋಡ್ತಾ ಇರುವ ಜನರು, ಅಲ್ಲಿ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಒಟ್ಟಿಗೆ ಸೇರ್ಸಿನೇ ಉತ್ತರವನ್ನ ಕೊಡ್ತಾರೆ. ಆದ್ರೆ ಅದು ನಮ್ಮ ಸ್ಪೈವೇಟ್ ಅನ್ನ ನೋಡಿನೇ ಮಾತಾಡ್ತಿರ್ತಾರೆ. ಇದರಲ್ಲಿ ಸ್ಪೈವೇಟ್ ಅವನ ತಪ್ಪು ಏನಿದೆ ನೀವೇ ಹೇಳಿ ನೋಡೋಣ. ಯಾಕೆಂದ್ರೆ ನಮ್ಮ ಮಗನನ್ನ ನೋಡ್ಕೋಬೇಕಾಗಿದ್ದ ಕೆಲಸ, ಕರ್ತವ್ಯ ನಮ್ಮದು. ಒಬ್ಬ ಚಿಕ್ಕ ಹುಡುಗನ ಕೈಗೆ ಗಣ್ಣು ಹೋಗೋ ಮಟ್ಟಿಗೆ ನಾವು ಇದ್ದಿದ್ದೀವಿ, ಅಷ್ಟು ಕೇರ್ಲೆಸ್ ಆಗಿದ್ದೀವಿ, ಆದ್ರಿಂದಾನೇ ಈ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಹಾಗೆ ತಿರುಗಿ ನಮ್ಮ ಸ್ಪೈವೇಟ್ ಅನ್ನ ನೋಡಿ, ಲೋ ಇದರಲ್ಲಿ ನಿನ್ನ ತಪ್ಪು ಏನೋ ಇದೆ. ಹೌದು ಮಗ, ತಪ್ಪೇನೆ ತಪ್ಪು. ನಮ್ಮ ನೋವಿನಲ್ಲಿ ನಿನ್ನನ್ನ ನಾವು ಸರಿಯಾಗಿ ಕೇರ್ ಮಾಡಿರ್ಲಿಲ್ಲ, ನೋಡ್ಕೊಂಡಿರ್ಲಿಲ್ಲ. ಆದ್ರೆ ಅದಕ್ಕೆ ಅಂತ ನಮ್ಮನ್ನ ಬಿಟ್ಟು ಬರೋಷ್ಟು ನಿನಗೆ ಧೈರ್ಯ ಬಂದ್ಬಿಟ್ಟಿದ್ಯಾ ಅಂತ ತಾಯಿ ಒಂದು ಕ್ವಶನ್ ಅನ್ನ ಕೇಳಿದ ತಕ್ಷಣ ಅಷ್ಟೇ ನಮ್ಮ ಹುಡುಗನ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗೆ ಗುಳೋ ಅಂತ ಅಳೋದಕ್ಕೆ ಶುರು ಹಚ್ಕೋತಾನೆ. ಹಾಗೆ ತಾಯಿ ಎದ್ದು ಬಂದು ಮಗನನ್ನ ತಪ್ಕೋತಾರೆ. ಅಷ್ಟೇ ಟಿವಿಯ TRP ಎಲ್ಲಿಗೋ ಹೋಗ್ಬಿಡುತ್ತೆ. ನಾನು ಇಲ್ಲಿಗೆ ಬಂದಿದ್ದೆ ನಿನ್ನನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕಾಗಿನೇ, ಬಾ ಇಲ್ಲಿಂದ ನಾವು ಹೊರಡೋಣ ಅಂತ ಅಮ್ಮ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆ ರೀತಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಡ್ಡ ಅಜ್ಜಿ ಅಮ್ಮ ಅಕ್ಕ ಬಂದ್ಬಿಡ್ತಾವಳೆ. ಅದೆಲ್ಲ ಆಗೋದಿಲ್ಲ ಅಮ್ಮ, ಲೋ ತಮ್ಮ ನಿನಗೆ ಯಾರುವೇ ಇಲ್ಲ ಅಂತ ತಾನೇ ನೀನು ನನ್ನ ಹತ್ರ ಹೇಳಿದ್ದು, ಹಾಗೆಲ್ಲ ನಿನ್ನನ್ನ ಈಸಿಯಾಗಿ ಬಿಟ್ಬಿಡೋಕೆ ಆಗಲ್ಲ, ನಿನ್ನನ್ನ ಇಟ್ಟು ತುಂಬಾನೇ ದೊಡ್ಡ ಪ್ಲಾನ್ ಗಳನ್ನ ಇಟ್ಟಿದ್ದೀನಿ ನಾನು ಅಂತ ಜಿಮ್ಸನ್ ಹೇಳ್ಬೇಕಾದ್ರೆ ಅಷ್ಟೇ ಇದನ್ನ ಕೇಳಿ ಟೆನ್ಷನ್ ಆದ ಅಮ್ಮ ಎತ್ತಿ ಮುಖಕ್ಕೇನೆ ಒಂದು ಪಂಚನ್ನು ಕೊಡ್ಬೇಕಾದ್ರೆ ಜಿಮ್ಸನ್ ಹಾರಿ ಹೋಗಿ ಒಂದ್ ಕಡೆ ಸಿಗಾಕೋತಾವಳೆ. ನಂತರ ಈ ಕಡೆ ಆ ರಿಪೋರ್ಟರ್ ಬಂದ್ಬಿಡ್ತಾವನೆ. ತಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ, ಹಾಗೆಲ್ಲ ನಿನ್ನನ್ನ ಫ್ರೀ ಆಗಿ ಬಿಟ್ಬಿಡೋಕೆ ಆಗಲ್ಲ, ನಿನ್ನನ್ನ ಇಟ್ಟೆ ದೊಡ್ಡ ದೊಡ್ಡ ಶೋಸ್ ನೆಲ್ಲ ನಾವು ಪ್ಲಾನ್ ಮಾಡಿದೀವಿ, ಬಾರಪ್ಪ ತಮ್ಮ ನೀನು ಅಂತ ಹೇಳ್ತಿರ್ಬೇಕಾದ್ರೇನೆ ಹಾಗೆ ಆ ರಿಪೋರ್ಟರ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹಿಂದೆ ನಮ್ಮ ಸ್ಪೈವೇಟ್ ಅವರ ತಂದೆ ನಿಂತಿರ್ತಾರೆ. ಸೊ ಅವರ ಶಾರಿಗೆ ಅವರು ಈ ರಿಪೋರ್ಟರ್ಗೆ ಒಂದು ಮುಖಕ್ಕೇನೆ ಬಂಗ್ ಅಂತ ಮಡಗ್ತಾರೆ. ಅಷ್ಟೇ ತಂದೆ ಮಗನನ್ನು ತಪ್ಕೋತಾರೆ. ಅಪ್ಪ ಅಂತ ನಮ್ಮ ಸ್ಪೈವೇಟ್ ಕರಿಬೇಕಾದ್ರೆ, ಮಗ ಏನಕ್ಕಾಗೋ ನೀನು ಈ ರೀತಿ ಮಾಡ್ದೆ ಅಂತ ಕೇಳ್ಬಿಟ್ಟು ಹಾಗೆ ಮಗನನ್ನ ಪ್ರೀತಿಯಿಂದ ತಪ್ಕೊಂಡು ಎತ್ತಿ ಶೋಲ್ಡರ್ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಮಗನ ಹತ್ರ ತಪ್ಪೇನೆ ಮಗ ನಾನು ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಆವಾಗ ಸ್ಪೈವೇಟ್, ಇಲ್ಲಪ್ಪ ಅವತ್ತು ರಾತ್ರಿ ನಾನು ಮನೆಯನ್ನ ಬಿಟ್ಟು ಹೊರಡ್ತಿರ್ಬೇಕಾದ್ರೆ ನನ್ನನ್ನು ಕ್ರಾಸ್ ಮಾಡಿನೇ ನೀವು ಕಾರಲ್ಲಿ ಹೋದ್ರಿ, ಆದ್ರೆ ಏನು ಎಂತ ಅಂತ ಕೂಡ ನೀವು ಕೇಳಿಲ್ವಲ್ಲ. ಅಯ್ಯೋ ಮಗ, ನಾನು ನೋಡಿದ್ರೆ ಕೇಳ್ದೆ ಇದ್ದಿರ್ತೀನಾ, ನಿನ್ನನ್ನ ಹಾಗೆ ಸುಮ್ನೆ ಬಿಟ್ಬಿಡ್ತೀನಾ, ನನ್ನ ಮಗನನ್ನ ಆ ಕತ್ಲೆಯಲ್ಲಿ ನಾನು ಕಳ್ಕೊಬಿಡ್ತೀನಾ. ಡ್ರೈವ್ ಮಾಡಿ ಬರ್ತಿರ್ಬೇಕಾದ್ರೆ ಏನೋ ಒಂದು ವಿಷಯ ಕೆಳಗಡೆ ಬಿದ್ದೋಯ್ತು ಕಣಪ್ಪ, ಅದನ್ನ ತಗೊಳ್ಳೋದಕ್ಕಾಗಿ ನಾನು ಬಗ್ಗಿದ್ದೆ. ಕರೆಕ್ಟ್ ಆಗಿ ಆ ಸಮಯದಲ್ಲಿ ನಿನ್ನನ್ನ ದಾಟಿ ನಾನು ಮುಂದೆ ಹೋಗ್ಬಿಟ್ಟಿದ್ದೀನಿ ಕಣೋ. ಸೊ ನಾನು ಬಗ್ಗಿನೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ ಕಣೋ, ಆದ್ರಿಂದಾನೇ ನಿನ್ನನ್ನ ನೋಡೋಕೆ ಆಗಿರ್ಲಿಲ್ಲ ಅಂತ ಹೇಳ್ತಾರೆ ತಂದೆ. ಹೌದಪ್ಪ, ಹಾಗಾದ್ರೆ ನಾನೇ ತಪ್ಪು ತಿಳ್ಕೊಬಿಟ್ನಾ ಅಂತ ನಮ್ಮ ಸ್ಪೈವೇಟ್ ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟೇ ಫ್ಯಾಮಿಲಿನೇ ಒಂದಾಗ್ಬಿಡುತ್ತೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಮತ್ತೆ ಅವರ ಗ್ರಾಮಕ್ಕೆ ಬಂದ್ಬಿಡ್ತಾರೆ, ಅವರ ಮನೆಗೆ. ಇವಾಗ ಹಳೆ ತರ ಇಲ್ಲದೆ ಅವರ ಮನಸ್ಸಲ್ಲಿ ಇದ್ದಿದ್ದ ಗಿಲ್ಟಿನೆಸ್ ಎಲ್ಲವೇ ಹೋಗ್ಬಿಟ್ಟು ನಾರ್ಮಲ್ ಕುಟುಂಬವಾಗ್ಬಿಟ್ಟಿರ್ತಾರೆ. ಒಳ್ಳೆ ಬಾಂಡಿಂಗ್ ಅವರ ಒಳಗಡೆ ಬಂದ್ಬಿಟ್ಟಿರುತ್ತೆ, ಎಲ್ಲರೂ ಹ್ಯಾಪಿಯಾಗಿ ಇರ್ತಾರೆ. ಇದರಲ್ಲಿ ಇನ್ನೊಂದು ಏನು ಅಂದ್ರೆ ನಮ್ಮ ಸ್ಪೈವೇಟ್ ಅವರ ತಾಯಿ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾರೆ. ಆದ್ರೆ ಇನ್ನವೇ ಆ ಟೋಸ್ಟರ್ಸ್ ಅನ್ನ ಬರ್ನ್ ಮಾಡೋದನ್ನ ಮಾತ್ರ ನಮ್ಮ ತಾಯಿ ಸ್ಟಾಪ್ ಮಾಡಿಲ್ಲ ಅಂತ ನಮ್ಮ ಸ್ಪೈವೇಟ್ ಹೇಳ್ತಿರ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ, ಇನ್ನೊಂದು ಮಗುನು ಹುಟ್ಟುತ್ತೆ. ಆ ಮಗು ಮಲಗಿರುವ ಚೇರ್ ಅನ್ನ ಅಲ್ಲಾಡಿಸ್ತಿರುವ ಮೆಷಿನ್ ಅನ್ನ ಕಂಡು
ಕಂಡುಹಿಡಿದಿರೋದು ಬೇರೆ ಯಾರು ಇಲ್ಲ, ನಮ್ಮ ಸ್ಪೈವೇಟ್ ಕಂಡುಹಿಡಿದಿರುವ ಮೆಷಿನೇ ಅದು. ಹಾಗೆ ಮಗು ಅಲ್ಲಿ ನಗಾಡ್ತಾ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ನಿಮಗೆ ಇಷ್ಟ ಆಯ್ತಾ? ಕಂಪ್ಲೀಟ್ ಆಗಿ ಇದೊಂದು ಫೀಲ್ ಗುಡ್ ಮೂವಿ. ಖಂಡಿತ ಈ ಮೂವಿ ಬೋರೇ ಆಗಲ್ಲ, ಯಾಕೆಂದ್ರೆ ಇದು ಒಂದು ಚಿಕ್ಕ ಹುಡುಗನ ಟ್ರಾವೆಲ್, ಅವನ ಅಡ್ವೆಂಚರಸ್ ಜರ್ನಿ. ಸೊ ಈ ರೀತಿನೇ ತುಂಬಾ ಸ್ಪೈವೇಟ್ಸ್ ನಮ್ಮನ್ನ ಸುತ್ತಾ ಇರ್ತಾರೆ. ಸೊ ಆ ರೀತಿ ಯಾರನ್ನಾದ್ರೂ ನೋಡಿದ್ರೆ ಅವರಿಗೆ ನಿಮ್ಮ ಪ್ರೀತಿಯನ್ನ ತೋರಿಸಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಅಪ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.